ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಆರ್ ಆರ್ ಬಿ ಗ್ರೂಪ್ ಡಿಯ 22 ಆಗಸ್ಟ್ 2022ರಂದು ನಡೆದಂತಹ ಮೂರನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ನಾವು 8 ಎಕ್ಸಾಮ್ಗಳಲ್ಲಿ ನಡೆದಿರುವಂತಹ ಗಣಿತ ಪ್ರಶ್ನೆ ಪತ್ರಿಕೆಗಳನ್ನು ಅನಲೈಸಿಸ್ ಮಾಡಿದ್ದೀವಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ನೀವು ಅದನ್ನು ಕೂಡ ರೆಫರ್ ಮಾಡ್ಕೋಬಹುದು ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮೊದಲನೆಯ ಪ್ರಶ್ನೆ ನೋಡೋಣ. ಒಂದು ಸೌಂದರ್ಯವರ್ಧಕ ಉತ್ಪನ್ನವು 75% ರಿಯಾಯಿತಿಯಲ್ಲಿ ಲಭ್ಯವಿದೆ. ಓಕೆ, ಅಂಗಡಿಯವನು 1874 ರೂಪಾಯಿಗಳನ್ನು ವಿಧಿಸಿದರೆ, ಅಂದರೆ 1874 ರೂಪಾಯಿಗೆ ಅದನ್ನು ಮಾರಿದರೆ ಅದರ ನಿಗದಿತ ಬೆಲೆ ಎಷ್ಟು ಅಂತ ಕೇಳಿದರೆ, ಒಂದು ಯಾವುದೋ ವಸ್ತು ಅದ, ಅದರ ನಿಗದಿತ ಬೆಲೆ ಎಷ್ಟು ಶೇಕಡ ಆಯ್ತು ಅನ್ಕೊಳ್ಳೋಣ, 100% ಅದ ಅನ್ಕೊಳ್ಳೋಣ. ಅದನ್ನು ಇಷ್ಟು ಮಾರ್ಕ್ ಮಾಡಿ ಅದ್ರ ಮ್ಯಾಗ 75% ಡಿಸ್ಕೌಂಟ್ ಕೊಡ್ತಾರೆ. 75% ಡಿಸ್ಕೌಂಟ್ ಕೊಡತ್ತಾರ ಅಂದ್ರೆ ಮಾರತಾರ ಎಷ್ಟಕ್ಕೆ ಅದನ್ನು 25%ಗೆ ಮಾರ್ತಾ ಇರುವಂಥದ್ದು. ಓಕೆ, ನಮ್ಮ ಪ್ರಕಾರ 25%ಗೆ ಮಾರ್ತಾ ಇದ್ದಾರೆ, ಆದರೆ ಆ್ಯಕ್ಚುಲ್ ಆಗಿ ಮಾರ್ತಾ ಇರೋದು ಎಷ್ಟು ರೂಪಾಯಿಗೆ? 1874 ರೂಪಾಯಿಗೆ. ರೈಟ್. ಓಕೆ, 25% ಅಂದ್ರೆ 1874. ಅದರ ನಿಗದಿತ ಬೆಲೆ ಕೇಳ್ಯಾರ. ನಿಗದಿತ ಬೆಲೆ ಎಷ್ಟು ಶೇಕಡ ಅದ? 100% ಅದ. 25 ಒಂದ್ಲೆ 25, 25 ನಾಲ್ಕಲೆ, ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬೋದು, ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬೋದು, ಕ್ರಾಸ್ ಇದ್ದದ್ದು ಗುಣಾಕಾರ ಆಗ್ತದೆ. ನೋಡ್ರಿ, ಇಲ್ಲಿ ಕೊನೆಯಲ್ಲಿ ಸಂಖ್ಯೆಗಳೆಲ್ಲ ಬೇರೆ ಬೇರೆ ಇದಾವ. ಅದಕ್ಕೋಸ್ಕರ ನಾವು ಕೊನೆಯ ಸಂಖ್ಯೆ ಇದನ್ನ ಅಷ್ಟ ಗುಣಿಸ್ಬಿಡೋಣ. 4 4ಲೆ 16 ಬರ್ತದ. ಕೊನೆಯಲ್ಲಿ 6 ಬರಬೇಕು. ಯಾವ ಆಪ್ಷನ್? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಪೂರ್ತಿ ಗುಣಾಕಾರ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಓಕೆ, ಒಂದು ವೇಳೆ ನೀವು ಪೂರ್ತಿ ಗುಣಾಕಾರ ಮಾಡಿದ್ರು ಕೂಡ ಅವಾಗ ಎಷ್ಟು ಬರ್ತಾ ಇತ್ತು? 7496ನೇ ಬರ್ತಾ ಇತ್ತು. ರೈಟ್. ಓಕೆ, ಎರಡನೆಯ ಪ್ರಶ್ನೆ. ಹರಿತೇಜ ತನ್ನ ಶಾಲೆಗೆ ಗಂಟೆಗೆ 4 ಕಿಲೋಮೀಟರ್ ವೇಗದಲ್ಲಿ ನಡೆದುಕೊಂಡು ಹೋಗಿ 20 ಕಿಲೋಮೀಟರ್ ವೇಗದಲ್ಲಿ ಸ್ಕೂಟರ್ನಲ್ಲಿ ಹಿಂತಿರುಗಿದನು. ದ್ವಿಮುಖ ಪ್ರಯಾಣದಲ್ಲಿ ಅವನ ಸರಾಸರಿ ವೇಗ ಎಷ್ಟು ಅಂತ ಕೇಳಿದಾರೆ. ನೋಡ್ರಿ, ಹೋಗುವುದು ಒಂದು ವೇಗದಲ್ಲಿ, ಬರುವುದು ಒಂದು ವೇಗದಲ್ಲಿ, ಈ ರೀತಿ ಇದ್ರೆ ನಾವು ಒಂದು ಸೂತ್ರ ಬಳಸ್ತೀವಿ. ಯಾವ ಸೂತ್ರಪ್ಪ ಅದ? 2xy ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ. ಎಕ್ಸ್ ಅಂದ್ರೆ ಹೋಗೋದು, ವೈ ಅಂದ್ರೆ ಬರೋದು. ಎಕ್ಸ್ ಅಂದ್ರೆ ಹೋಗೋದು, ವೈ ಅಂದ್ರೆ ಬರೋದು. ಸಿಂಪಲ್. ಇದೇ ಫಾರ್ಮುಲಾ ಮುಖಾಂತರ ಸಾಲ್ವ್ ಮಾಡೋಣ. 2 ಗುಣಿಸು ಹೋಗ್ಬೇಕಾದ್ರೆ ಸ್ಪೀಡ್ ಎಷ್ಟಿತ್ತು? 4 ಗುಣಿಸು ಬರಬೇಕಾದ್ರೆ ಸ್ಪೀಡ್ ಎಷ್ಟಿತ್ತು? 20 ಡಿವೈಡೆಡ್ ಬೈ ಇವನ್ 2 ಏನು ಮಾಡ್ಬೇಕು? ಎಕ್ಸ್ ಪ್ಲಸ್ ವೈ ಕೂಡಿಸ್ಬೇಕು. 20 ಪ್ಲಸ್ 4 24. ನೀವು ಇಲ್ಲೇನೋ ಕೂಡಿಸ್ಕೋಬಹುದು. 20 ಪ್ಲಸ್ 4 24. ಓಕೆ, 8 ಒಂದ್ಲೆ 4 2 8. ಓಕೆ, 8 3 24. 20/3 ಯಾವ ಆಪ್ಷನ್ ಅದ ನೋಡ್ರಿ? ಆಪ್ಷನ್ 1 ಸರಿಯಾದ ಉತ್ತರ. 10ರಿಂದ 15 ಸೆಕೆಂಡ್ ಒಳಗೆ ಈ ಪ್ರಶ್ನೆಯನ್ನು ಸಾಲ್ವ್ ಮಾಡಬಹುದಾಗಿತ್ತು. ರೈಟ್. ಈ ರೀತಿ ಪ್ರಶ್ನೆಗಳನ್ನು ನಾವು ಎಷ್ಟು ಬೇಗ ಸಾಲ್ವ್ ಮಾಡ್ತೀವಿ ಅಷ್ಟ ನಾವು ಕ್ಯಾಲ್ಕುಲೇಟಿವ್ ಪ್ರಶ್ನೆಗಳನ್ನು ನಮಗೆ ಸಾಲ್ವ್ ಮಾಡೋದಕ್ಕೆ ಅವಕಾಶ ಸಿಗ್ತದೆ. ರೈಟ್. ಓಕೆ, ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ. ಈ ಪಾಯಿಂಟಿಂದ ಈ ಪಾಯಿಂಟ್ ಹೋಯ್ತು, ಕಡ್ತಾ ಹೊಡಿಯೋದಷ್ಟ ಮಾಡಿದ್ವಿ. ಈಗ ಯಾವುದರಿಂದ ಹೊಡಿಯೋಣ? 25ರಿಂದ ಹೊಡಿಯೋಣ. 25 4ಲೆ 100, 25 9ಲೆ 225. ಇದನ್ನಷ್ಟ ಕಟ್ತಾ ಬಿಡ್ರಿ, ಪಾಯಿಂಟ್ ಬಿಟ್ಬಿಡ್ರಿ, ಸ್ಕ್ವೇರ್ ರೂಟು ಬಿಡ್ರಿ, ಎಲ್ಲ ಬಿಡ್ರಿ. ಓಕೆ, ಈಗ 25 ಒಂದ್ಲೆ 25, 30ರಾಗಿ 25 ಹೋದ್ರೆ 5 ಉಳಿತು. 25 2ಲೆ 50, 6 ಉಳಿತು. ಹಂಗಾರೆ 25 25ಲೆ 625 ಹೋದಲು, ಡೈರೆಕ್ಟ್ ಆಗಿನ ಬರೆದು ಬಿಡೋದು. 25 25ಲೆ 625. ಈಗ ಇದು ಎದ್ರೊಳಗೈತಿ? ಸ್ಕ್ವೇರ್ ರೂಟ್ ಒಳಗೈತಿ. ಹಂಗಾರೆ ಇದು ಎತ್ತರ ಸ್ಕ್ವೇರ್ ರೂಟ್ ಇದು. ಇದು ಎತ್ತರ ಸ್ಕ್ವೇರ್ ರೂಟ್, ಇದು 35ರ ಸ್ಕ್ವೇರ್ ರೂಟ್. ಎತ್ತರ ಸ್ಕ್ವೇರ್ ರೂಟು 35ರ ಸ್ಕ್ವೇರ್ ರೂಟ್. ಇದು ಎತ್ತರ ಸ್ಕ್ವೇರ್ ರೂಟು, ಇದ್ರ ಎತ್ತರ ಸ್ಕ್ವೇರ್, ಇದು 7ರ ಸ್ಕ್ವೇರ್. ಹಂಗಾರೆ ಇದ್ರ ಸ್ಕ್ವೇರ್ ರೂಟ್ ಎಷ್ಟಾಗತ್ತೆ? 7. 1225ರ ಸ್ಕ್ವೇರ್ ರೂಟು 35. 49 ಸ್ಕ್ವೇರ್ ರೂಟ್ ಎಷ್ಟು? 7. ಓಕೆ, 7 ಒಂದ್ಲೆ 7, 7 5ಲೆ 35. ಹಾಗಾದರೆ ಯಾವ ಉತ್ತರ ಸರಿಯಾಗಿರುವಂಥದ್ದು? ಆಪ್ಷನ್ 5. ಆಪ್ಷನ್ 4 5 ಉತ್ತರ ಸರಿಯಾಗಿರುವಂಥದ್ದು. ಓಕೆ, ಒಂದು ವೇಳೆ ನಿಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ನೀವು 7ರಿಂದನೂ ಕಡ್ತಾ ಹೊಡ್ಕೋಬೋದು, ಆಮೇಲೆ ಸ್ಕ್ವೇರ್ ರೂಟ್ ಮಾಡ್ಕೋಬೋದು ಬೇಕು. ರೈಟ್. ಓಕೆ, ಇಲ್ಲಿ ನೋಡ್ರಿ, ಇನ್ನೊಂದ್ಸಲ ತೋರಿಸ್ತೀನಿ ಬೇಕಾರೆ. 12225/49 ಅದ. ಇದನ್ನು ಸ್ಕ್ವೇರ್ ರೂಟ್ ಮಾಡ್ಕೋಬೇಕಾಗಿ ನಿಮಗೆ ಈ ಕಡ್ತಾ ಹೊಡ್ಯಾಕೆ ಬರತ್ತಿಲ್ಲ ಅಂತಂದ್ರೆ ಏನು ಮಾಡ್ರಿ? ಡೈರೆಕ್ಟಾಗಿನ ಹೊಡ್ರಿ. 7 7 49. ಓಕೆ, 7 ಒಂದ್ಲೆ 7 ಎಷ್ಟು ಉಳಿತು? 5. 7 5ಲೆ 45, 7 5ಲೆ 45, 7 5ಲೆ 35, 7 7 49.
7 ಏಳೆ 49, 3 ಉಳಿತು 7 ಐದಲೇ 35. ಮತ್ತು 7ರಿಂದ ನೋಡ್ರಿ 7 ಒಂದಲೇ 7, 7 ಎರಡಲೇ 14, 7 ಐದಲೇ 35. ಹಾಗಾದರೆ ಎಷ್ಟು ಬಂತು? ಸ್ಕ್ವೇರ್ ರೂಟ್ ಆಫ್ 25 ಬಂತು. ಹಾಗಾದರೆ ಇಲ್ಲೂ ಕೂಡ ಎಷ್ಟು ಉತ್ತರ ಬರ್ತಿತ್ತು? ಆಪ್ಷನ್ 5. ನೀವು ಈ ರೀತಿ ಮಾಡೋದು ಈ ರೀತಿ ನಿಮಗೆ ಸ್ಕ್ವೇರ್ ಗೊತ್ತಿದ್ರೆ ಡೈರೆಕ್ಟಾಗಿನ ಬರ್ಕೊಂಬಿಡ್ಬೋದು. 1225 35 ಸ್ಕ್ವೇರು 49 7 ಸ್ಕ್ವೇರ್ ಡೈರೆಕ್ಟಾಗಿನ ಮಾಡ್ಕೋಬೋದಾಗಿತ್ತು. ರೈಟ್? ಓಕೆ. ಮುಂದಿನ ಪ್ರಶ್ನೆ. ಅನೂಜ್ ಮತ್ತು ಮ್ಯಾಥ್ಯೂ ಎಂಬ ಇಬ್ಬರು ಸ್ನೇಹಿತರ ಮಾಸಿಕ ಆದಾಯವು 5:7 ಅನುಪಾತದಲ್ಲಿದೆ ಮತ್ತು ಪ್ರತಿಯೊಬ್ಬರು ಒಂದು ತಿಂಗಳಿಗೆ ಎಷ್ಟು 10,000ಗಳನ್ನು ಉಳಿಸುತ್ತಾರೆ. ಅವರ ಖರ್ಚಿನ ಅನುಪಾತವು 2:3 ಆಗಿದ್ದರೆ ಅನುಜನ ಆದಾಯವನ್ನು ಕಂಡುಹಿಡಿಯಿರಿ. ಇದನ್ನು ಎರಡು ರೀತಿಯಾಗಿ ಬಿಡಿಸ್ಬೋದು. ನಾನು ನಿಮಗೆ ಎರಡೂ ಮೆಥಡನ್ನು ಹೇಳ್ತೀನಿ, ತಿಳ್ಕೊರಿ. ಒಂದು ಟ್ರಿಕ್ ಅಂತ ಹೇಳ್ಬೋದು. ಮೊದಲಿಗೆ ಕೊಟ್ಟಂತಹ ಅನುಪಾತಗಳನ್ನು ಬರೀರಿ. 5:7 ಇಲ್ಲಿ 2:3. ಓಕೆ. ಈಗ ಏನು ಮಾಡ್ರಿ, ಈ ಉಳಿತಾಯ ಏನಿರ್ತೈತಲ್ಲ ಅದನ್ನು ಬರೀರಿ. 10,000ವನ್ನು ನಾ ಏನಂತ ಬರೋಣ? 10K. ಇದನ್ನು 10K. ಸುಮ್ಮ ಇದಕ್ಕೆ ಪೂರ್ತಿ ಬರೆದ ಟೈಮ್ ವೇಸ್ಟ್ ಮಾಡೋದು. 10,000ವನ್ನು 10K ಅಂತ ಬರ್ದ್ವಿ. ಮೊದಲಿಗೆ ಏನು ಮಾಡ್ರಿ, ಇವನ್ನೆರಡೂ ಗುಣಿಸ್ರಿ. ಇವು ಎರಡರ ವ್ಯತ್ಯಾಸ ತಗೋರಿ. 5 3ಲೇ 15, 7 2ಲೇ 14. 15ರಾಗ 14 ಹೋದ್ರೆ ಎಷ್ಟು ಬಂತಪ್ಪ? 1 ಬಂತು. ಅರ್ಥ ಆಯ್ತಲ್ಲ ಎಲ್ಲರಿಗೂ? 5 3ಲೇ 15, 7 2ಲೇ 14. 15ರಾಗ 14 ಹೋದ್ರೆ ಎಷ್ಟು ಬಂತು? 1. ಓಕೆ. ಈಗ ಏನು ಮಾಡ್ರಿ, ಇವನ್ನೆರಡು ಗುಣಿಸ್ರಿ. 10 2ಲೇ 20, 10 3ಲೇ 30. 30,000 ಒಳಗೆ 20,000 ಕಳೆದ್ರೆ ಎಷ್ಟು ಬಂತು? 10,000 ಬಂತು. ಇದೇ ಇದರ ಬೆಲೆ. 1 ಅಂದ್ರೆ 10,000. ಹಾಗಾದ್ರೆ ನಾವು ಯಾರ್ದು ಕಂಡುಹಿಡಿಬೇಕು? ಅನುಜನ ಆದಾಯ. ಅನುಜ್ ಅಂದ್ರೆ ಮೊದಲಿನವನ ಆದಾಯ ಎಷ್ಟಿತ್ತು? 5 ಇತ್ತು. 1 ಅಂದ್ರೆ 10,000, 5 ಅಂದ್ರೆ ಎಷ್ಟಪ್ಪ? 50,000. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಡೈರೆಕ್ಟಾಗಿನ ಸಾಲ್ವ್ ಮಾಡ್ಬೋದಾಗಿತ್ತು. ಇದನ್ನು ನೀವು ಇನ್ನೊಂದು ರೀತಿಯಾಗಿನೂ ಸಾಲ್ವ್ ಮಾಡ್ಬೋದಪ್ಪ. ಯಾವ ರೀತಿಪ್ಪ ಅಂತಂದ್ರೆ, ಮೊದಲಿಗೆ 5x ಇತ್ತು. ಇದು ಎರಡನೇ ಮೆಥಡ್. ಮೊದಲಿಗೆ ಇವನ ಇನ್ಕಮ್ ಎಷ್ಟಿತ್ತು? 5x. ಇದ್ರೊಳಗೆ 10,000 ಉಳಿಸತ್ತಾರ. 10,000 ಉಳಿಸತ್ತಾರ ಅಂತಂದ್ರೆ ಅವ್ರದ್ದು ಈಗ ಸದ್ಯಕ್ಕೆ ಏನು ಖರ್ಚು ಎಷ್ಟಿರ್ತದೆ? 2 ಇರ್ತದೆ. ರೈಟ್? ನೆಕ್ಸ್ಟ್ ಇವಂದು ಇನ್ಕಮ್ ಎಷ್ಟಿತ್ತು? 7x ಇತ್ತು. ಈಗ ಇವರು 10,000 ಉಳಿಸತ್ತಾರ. ಹಾಗಾದರೆ ಇವ್ರದ್ದು ಏನದು ಖರ್ಚು ಎಷ್ಟಿರ್ತದೆ? 3. ಓಕೆ. ಆದಾಯ ಮೈನಸ್ ಉಳಿತಾಯ ಅಂತಂದ್ರೆ ಏನು ಬರ್ತದೆ? ಖರ್ಚು. ಈಗ ಇವನ್ನ ಕ್ರಾಸ್ ಗುಣಾಕಾರ ಮಾಡಬೇಕು. 5 3ಲೇ 15, 7 2ಲೇ 14. 15x ಒಳಗೆ 14x ಕಳೆದ್ರೆ ಎಷ್ಟು ಬಂತಪ್ಪ? x ಬಂತು. ಓಕೆ. ರೈಟ್. ಇಲ್ಲಿ ನೋಡ್ರಿ, 10 3ಲೇ 30, ಆಮೇಲೆ ಇದು 10 2ಲೇ 20. 30,000 20,000 ಕಳೆದ್ರೆ ಎಷ್ಟು ಬಂತು? 10,000 ಬಂತು. ಹಾಗಾದ್ರೆ ನಾವು ಯಾರ್ದು ಕಂಡುಹಿಡಿಬೇಕು? ಮೊದಲೇದು ಒಂದು ಕಂಡುಹಿಡಿಬೇಕು. x ಅಂದ್ರೆ 10,000, 5x ಅಂದ್ರೆ 50,000. ಇಲ್ಲಿಯೂ ಕೂಡ ಇದೇ ಉತ್ತರ ಬರ್ತದೆ. ಓಕೆ. ನಿಮಗೆ ಯಾವ್ದು ಇಷ್ಟ ಆಗ್ತದೆ ಅದನ್ನು ಫಾಲೋ ಮಾಡಿರಿ. ಮುಂದಿನ ಪ್ರಶ್ನೆ ಏನದ? ಎರಡು ಸಂಖ್ಯೆಗಳ ಗುಣಲಬ್ಧ ಆಗಬೇಕು. ಎರಡು ಸಂಖ್ಯೆಗಳ ಗುಣಲಬ್ಧ 1472. ಅವುಗಳ ಇದೇನದು ಮ ಸ ಅ ಲ ಸ ಅ ಅಂತ. ಓಕೆ. ಅವುಗಳ ಮ ಸ ಅ 8, ಲ ಸ ಅ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಇದು ಆ್ಯಕ್ಚುಲಿ ಏನಾಗಬೇಕು? ಮ ಸ ಅ. ಈಗೇನು ಕಂಡು ಹಿಡಿಬೇಕು? ಲ ಸ ಅ. ನಿಮ್ಮೆಲ್ಲರಿಗೂ ಗೊತ್ತದ, ಮೊದಲನೆಯ ಸಂಖ್ಯೆ ಇಂಟು ಎರಡನೆಯ ಸಂಖ್ಯೆ ಈಸ್ ಈಕ್ವಲ್ ಟು ಲ ಸ ಅ ಇಂಟು ಮ ಸ ಅ. ಓಕೆ. ಹಾಗಾದ್ರೆ ನಮ್ಗೆ ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾರೆ, ಎರಡು ಸಂಖ್ಯೆಗಳ ಗುಣಾಕಾರ ಕೊಟ್ಟಿದ್ದಾರೆ. ಎರಡು ಸಂಖ್ಯೆಗಳ ಗುಣಾಕಾರ ಎಷ್ಟು? 1472. ಓಕೆ. ಇದ್ರದ್ದು ಲ ಸ ಕಂಡು ಹಿಡಿಬೇಕು. ಮ ಸ 8 ಕೊಟ್ಟಿದ್ದಾರೆ, 8. ಓಕೆ. ಇದನ್ನ ನಿಮಗೆ ಗೊತ್ತಾಗಲಿ ಅಂತ ಬರೀತೀನಿ. ಬಟ್ ನೀವು ಎಕ್ಸಾಮ್ ಒಳಗೆ ಇಷ್ಟೆಲ್ಲ ಮಾಡಬೇಕಾ? ಯಾವ ರೀತಿ ಮಾಡ್ಬೇಕು ಅದನ್ನು ಹೇಳ್ತೀನಿ. ಓಕೆ. ಈಗ 8 ಇಲ್ಲಿ ಗುಣಾಕಾರದಾಗಿದ್ದು ಈ ಕಡೆ ಬಂದರೆ ಏನಾಗ್ತದೆ? ಭಾಗಾಕಾರ ಆಗ್ತದೆ. ಕಡ್ತಾ ಹೊಡೆದು ಬಿಡ್ರಿ. 8 1ಲೇ 8, 8 1ಲೇ 8, 6 ಉಳಿತು. 8 8ಲೇ 64. 18 ಎಲ್ಲಿಂದ ಸ್ಟಾರ್ಟ್ ಆಗತೈತಿ? ಇಲ್ಲಿಂದ ಸ್ಟಾರ್ಟ್ ಆಗತೈತಿ. ಮುಂದಿನ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆನ ಇಲ್ಲ. ಅಲ್ಲಿಯೂ ಏನು ಬರ್ತದೆ? 4 ಬರ್ತದೆ. ರೈಟ್? ಅರ್ಥ ಆಯ್ತಲ್ಲ ಎಲ್ಲರಿಗೂ? ಬಟ್ ನೀವೆಲ್ಲರೂ ಎಕ್ಸಾಮ್ ಒಳಗೆ ಈ ರೀತಿ ಬರ್ಕೊಂತ ಕುಂತ್ರೆ ಟೈಮ್ ಭಾಳ ವೇಸ್ಟ್ ಆಗ್ತದೆ. ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟು ಲ ಸ ಅ ಮತ್ತು ಮ ಸ ಒಳಗಿಂದ ಒಂದು ಯಾವ್ದಾರ ಕೊಟ್ಟಿದ್ರೆ ಏನು ಮಾಡಿಬಿಡ್ರಿ, ಕೆಳಗಿಂದ್ರ ಕಡ್ತಾ ಹೊಡೆದ್ಬಿಡ್ರಿ. 8 1ಲೇ 8, 8 1ಲೇ 8, 6 ಉಳಿತು. 8 8ಲೇ 64, 8 4ಲೇ 32. ಇಷ್ಟ ಡೈರೆಕ್ಟಾಗಿನ ಮೈಂಡ್ ಒಳಗೆ ಮಾಡ್ಬೋದು. ಒಂದು ವೇಳೆ ಏನಾದರೂ ನಿಮಗೆ ಲ ಸ ಮ ಸ ಕೊಟ್ಟು ಒಂದು ಸಂಖ್ಯೆ ಕೊಟ್ಟು ಇನ್ನೊಂದು ಸಂಖ್ಯೆ ಕಂಡುಹಿಡಿ ಅಂದ್ರೆ ಹಾಗೂ ಕೂಡ ಇದೇ ಮೆಥಡನ್ನು ಫಾಲೋ ಮಾಡೋದು. ರೈಟ್? ಓಕೆ.
ಮುಂದಿನ ಪ್ರಶ್ನೆ. ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 9 ಈಸ್ ಈಕ್ವಲ್ ಟು 0 ಈ ಸಮೀಕರಣವನ್ನು ಹೀಗೆ ಬರೆಯಬಹುದು ಅಂತ ಕೇಳಿದ್ದಾರೆ. ನೋಡ್ರಿ, ಬಹಳ ಈಸಿ ಟೆಕ್ನಿಕ್ ಹೇಳ್ಕೊಡ್ತೀನಿ, ತಿಳ್ಕೊರಿ. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಹಿಂದಿನ ಕ್ಲಾಸ್ ಯಾರು ಸಾಲ್ವ್ ಮಾಡಿದ್ರೆ ಮೊದಲಿಗೆ ಮೈನಸ್ ಇತ್ತಂದ್ರೆ ಮೊದಲನೆಯ ಸಂಖ್ಯೆ ಮಾತ್ರ ಚೇಂಜ್ ಆಗ್ತದೆ, ಎರಡನೆಯ ಸಂಖ್ಯೆ ಆ್ಯಸ್ ಇಟ್ ಈಸ್ ಇರ್ತದೆ. ಇಷ್ಟೆಲ್ಲರಿಗೂ ಗೊತ್ತಿರಲಿ. ಮೊದಲನೆಯ ಸಂಖ್ಯೆ ಪ್ಲಸ್ ಇತ್ತಂತಂದ್ರೆ ಇದು ಎರಡೂ ಸಂಖ್ಯೆಗಳು ಏನಾಗ್ತವೆ, ಎರಡೂ ಚಿಹ್ನೆಗಳು ಚೇಂಜ್ ಆಗ್ತವೆ. ಇಷ್ಟಂತೂ ನಿಮಗೆಲ್ಲರಿಗೂ ಗೊತ್ತಿರಲಿ. ಓಕೆ, ನಾವು ಸಮೀಕರಣ ಬರೀಬೇಕಂದ್ರೆ ಈ ಕೊಟ್ಟಿರುವಂತಹ ಚಿಹ್ನೆ, ನಾವು ಏನು ಬಂದಿರ್ತಾವಲ್ಲ ಚಿಹ್ನೆ, ಇದ್ರ ಉಲ್ಟಾ ಚಿಹ್ನೆ ನಮಗೆ ಬರ್ತಾವೆ. ಇದ್ರದ್ದು ಏನು ಬರ್ತಾವೆ, ಉಲ್ಟಾ ಚಿಹ್ನೆ. ಇದು ಪ್ಲಸ್ ಪ್ಲಸ್ ಇದ್ರೆ ಏನಾಗಬೇಕು, ಮೈನಸ್ ಮೈನಸ್ ಆಗಬೇಕು ನಾವು ಸಮೀಕರಣ ಬರೀಬೇಕಂದ್ರೆ. ಅರ್ಥ ಆಯ್ತಲ್ಲ ಎಲ್ಲರಿಗೂ? ರೈಟ್, ಇಷ್ಟಂತೂ ಗೊತ್ತಿರಲಿ. ಮೊದಲೇಕ ಇವನ್ನ ಚೇಂಜ್ ಮಾಡ್ಕೊಂಡಿವಿ. ಸಮೀಕರಣ ಬರೀಬೇಕಂತಂದ್ರೆ ಇವೇನಾಗ್ತಾವೆ, ಉಲ್ಟಾ ಆಗ್ತವೆ. ರೈಟ್, ಹಾಗಾದ್ರೆ ಈಗ ಇಲ್ಲಿ 9 ಅದ, ಇಲ್ಲಿ ಏನು ಇಲ್ಲಂದ್ರೆ ಏನಿರ್ತದ, 1 ಇರ್ತದೆ. 9 ಒಂದ್ಲೇ 9. ಈಗ ಗುಣಾಕಾರ ಮಾಡಿದ್ರೆ 9 ಬರಬೇಕು, ಕೂಡಿಸಿದ್ರೆ ಎಷ್ಟು ಬರಬೇಕು, ಇಲ್ಲಿ ನಡಕ್ಕೆ ಏನು ಸಂಖ್ಯೆ ಐತಿ, 6 ಐತಿ, 6 ಬರಬೇಕು. ಹಾಗಾದ್ರೆ ಯಾವ ಸಂಖ್ಯೆ, 3 3ಲೇ 9 ಹೌದಲ್ಲ, ಕೂಡಿಸಿದ್ರೆ 6 ಬರ್ತತಿ, ಗುಣಿಸಿದ್ರೆ 9 ಬರ್ತದೆ. ಹಾಗಾದ್ರೆ ಇಲ್ಲಿ ಏನು ಬರ್ತದ, 3 3. ನಾ ಏನು ಹೇಳಿದೀನಿ, ಸಮೀಕರಣದಾಗ ಬರೀಬೇಕಂತಂದ್ರೆ ಇವು ಏನಾಗ್ತಾವೆ, ಉಲ್ಟಾ ಆಗ್ತಾವೆ. ಹಾಗಾದ್ರೆ ಎಕ್ಸ್ ಮೈನಸ್ 3 ಇದೇನಾಗ್ತದ, ಎಕ್ಸ್ ಮೈನಸ್ 3. ಎಕ್ಸ್ ಮೈನಸ್ 3 ಸ್ಕ್ವೇರ್ ಆಪ್ಷನ್ ಯಾವುದೈತಿ, ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಅರ್ಥ ಆಯ್ತಲ್ಲ ಎಲ್ಲರಿಗೂ? ರೈಟ್, ತುಂಬ ಈಸಿಯಾಗಿ ಮಾಡ್ಬೋದು ಇವನ್ನ. ಓಕೆ, ರೈಟ್. ಈ ಪ್ರಶ್ನೆಯನ್ನು ನೋಡ್ರಿ, ನಿಮಗೆಲ್ಲರಿಗೂ ಒಂದು ಬೆಲೆ ಗೊತ್ತಿರ್ತದೆ. ಟ್ಯಾನ್ 45 ಡಿಗ್ರಿ ಬೆಲೆ ಎಷ್ಟು ಬರ್ತದೆ, 1 ಬರ್ತದೆ. ಕಾಟ್ 45 ಡಿಗ್ರಿ ಬೆಲೆನೂ ಎಷ್ಟು ಬರ್ತದೆ, 1 ಬರ್ತದೆ. ಓಕೆ, ಹಾಗಾದರೆ ಟ್ಯಾನ್ 45 ನೋಡ್ರಿ, ಟ್ಯಾನ್ 45 ಇಲ್ಲಿ ಕಾಟ್ 45 ಕಾಟ್ ಕೊಟ್ಟರೆ. ಓಕೆ, ಇಲ್ಲಿ ನೋಡ್ರಿ, ಕಾಟ್ 45 ಅಂದರೂ ಒಂದ, ಟ್ಯಾನ್ 45 ಬೆಲೆ ಅಂದರೂ ಒಂದ. ನಾವೀಗ ಇದನ್ನು ಅನ್ಕೊಂಡು ಟ್ಯಾನ್ 45 ಕಾಟ್ 45 ಅನ್ಕೊಂಡು, ಹಾಗಾದರೆ ಮೇಲ್ಗಡೆ 1 ಅದ, 1 ಬರ್ದೀವಿ. ಓಕೆ, ಇಲ್ಲಿ ನೋಡ್ರಿ, 1 ಪ್ಲಸ್ ಕಾಟ್ 45 ಅನ್ಕೊಂಡ್ರೆ ಇದು ಎಷ್ಟಾಯಿತು, 1 ಆಯ್ತು. 1ರ ಸ್ಕ್ವೇರ್ ಅಂದ್ರೆ 1 ಬರ್ತದೆ. 1 ಪ್ಲಸ್ 1 ಎಷ್ಟಾಯ್ತಪ್ಪ, 2. ಇದನ್ನ ಸ್ಕ್ವೇರ್ ಮಾಡ್ತಾ ಇದ್ರೆ ಅರ್ಥ ಮಾಡ್ಕೊರಿ. ಇಲ್ಲಿ ಕಾಟ್ ಜಾಗದಾಗ ನಾವೇನು ತೊಂಬತ್ತೀವಿ, 1. ಕಾಟ್ 45 ಅಂದ್ರೆ 1, ಕಾಟ್ ಸ್ಕ್ವೇರ್ ಅಂದ್ರೂ 1. ಇದು 1ನ ಸ್ಕ್ವೇರ್ ಮಾಡ್ರೆ ಏನು ಬರ್ತದೆ, 1 ಬರ್ತದೆ. 1 ಪ್ಲಸ್ 1 ಅಂದ್ರೆ ಎಷ್ಟು ಬರ್ತದೆ, 2. ಇಲ್ಲಿ 2ನ್ನ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಯಿತು, 4 ಆಯ್ತು. ಅರ್ಥ ಆಯ್ತು ಎಲ್ಲರಿಗೂ? ರೈಟ್. ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂತಂದ್ರೆ ಟ್ಯಾನ್ 45 ಅನ್ಕೊಳತ್ತೀವಿ, ಇದನ್ನು 1 ಅನ್ಕೊಂಡು. ಟ್ಯಾನ್ 45 ಅಂದ್ರೆ 1 ಭಾಗಿಸು ಕೆಳಗಡೆ ಏನದ, ಟ್ಯಾನ್ ಸ್ಕ್ವೇರ್ ಅದ, ಹಂಗಂದ್ರೆ 1ರ ಸ್ಕ್ವೇರ್ ಏನು ಬರ್ತದೆ, 1. 1 ಪ್ಲಸ್ 1 ಎಷ್ಟು, 2. ಇದು 2ರ ಸ್ಕ್ವೇರ್ ಇರೋದ್ರಿಂದ ಎಷ್ಟು ಬಂತು, 4. ರೈಟ್. ಓಕೆ, ಇಲ್ಲಿ ಪ್ಲಸ್ ಅದ, ಪ್ಲಸ್ ಬರದ್ರಿ. 1 ಐತಿ, 1 ಬರದ್ರಿ, ಭಾಗಿಸು 1 ಪ್ಲಸ್ ಟ್ಯಾನ್ ಸ್ಕ್ವೇರ್, ಟ್ಯಾನ್ ಅಂತಂದ್ರೆ 1, 1ನ್ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬಂತು, 1. 1 ಪ್ಲಸ್ 1 ಎಷ್ಟು ಬಂತಪ್ಪ, 2 ಬಂತು. ಬಹಳ ಈಸಿ ಆ್ಯಂಡ್ ಬೆಸ್ಟ್ ಮೆಥಡ್ ಹೇಳತ್ತೀನಿ ನಿಮ್ಗೆ, ಡೈರೆಕ್ಟಾಗಿ ನಾವು ಸಾಲ್ವ್ ಮಾಡ್ಬೋದು. ಓಕೆ, ಈಗ ನಾವು ಕೂಡಿಸ್ಬೇಕಂತಂದ್ರೆ ಭಿನ್ನ ರಾಶಿಗಳನ್ನು ಕೂಡಿಸ್ಬೇಕಂದ್ರೆ ಛೇದ ಸಮ ಇರಬೇಕು. ಛೇದ ಸಮ ಮಾಡ್ಕೊಳಕ್ಕೆ ಏನು ಮಾಡ್ಬೇಕು, ಇದಕ್ಕೆ 2ರಲ್ಲೇ ಗುಣಿಸ್ತೀರಿ, ಇದಕ್ಕೂ 2ರಲ್ಲೇ ಗುಣಿಸ್ತೀರಿ. ಹಾಗಾದ್ರೆ ಕೂಡಿಸ್ರಿ, 2 ಒಂದ್ಲೆ 2, 2 ಪ್ಲಸ್ 1 3, 3 ಪ್ಲಸ್ 1 4 ಭಾಗಿಸು 4, 4 4 ಐತಂದ್ರೆ ಇಲ್ಲಿ ಏನಿರ್ತದೆ, 4 ಇರ್ತದೆ. 4 ಭಾಗಿಸು 4 ಅಂದ್ರೆ ಯಾವ ಉತ್ತರ ಬಂತು, ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ರೈಟ್. ಓಕೆ, ಮುಂದಿನ ಪ್ರಶ್ನೆ. ಈ ಮೇಲಿಂದೆಲ್ಲ ಬಿಟ್ಬಿಡ್ರಿ, ನಮಗೆ ಕೆಳಗೆ ಪ್ರಶ್ನೆ ಏನೈತೆ ಅದನ್ನ ಅಷ್ಟೇ ಅಬ್ಸರ್ವ್ ಮಾಡಿರಿ. ಯಾಕಂದ್ರೆ ಇದನ್ನೆಲ್ಲ ಓದಿ ಟೈಮ್ ವೇಸ್ಟ್ ಮಾಡಕ್ಕೆ ನಮ್ಗೆ ಎಕ್ಸಾಮ್ ಒಳಗೆ ಟೈಮ್ ಇರೋದಿಲ್ಲ. ಮೇಲಿನ ಚಿತ್ರದ ಆಧಾರದ ಮೇಲೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ. ಓಕೆ, ಒಂದನೇ ಹೇಳಿಕೆ, ಬರಹಗಾರರು ಮತ್ತು ಕವಿಗಳು ಮತ್ತು ಶಿಕ್ಷಕರು 3 ಇರುವಂತಹವರ ಸಂಖ್ಯೆ 20. ನೋಡ್ರಿ, 3 ಎಲ್ಲಿ ಇಂಟ್ರಾಕ್ಟ್ ಆಗ್ಯಾವು, 3 ಎಲ್ಲ ಎಲ್ಲಿ ಇಂಟ್ರಾಕ್ಟ್ ಆಗ್ಯಾವ, ಇದ್ರೊಳಗೆ 25 ಹೌದಿಲ್ಲ, 20 ಅದ. ಹಾಗಾದ್ರೆ ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಮುಂದಿನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಬರಹಗಾರರು ಇರಬೇಕು, ಆಮೇಲೆ ಕವಿಗಳು ಇರಬೇಕು, ಆಮೇಲೆ ಶಿಕ್ಷಕರು ಇರಬೇಕು. 3 ಕೂಡಿರುವಂಥದ್ದು ಯಾವುದು, 20. ಹಾಗಾದ್ರೆ ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿರುವಂಥದ್ದು. ಹಾರ್ಡ್ಲಿ 10ರಿಂದ 15 ಸೆಕೆಂಡ್ ಪ್ರಶ್ನೆ. ಓಕೆ, ನಿಮ್ಗೆ ಗೊತ್ತಿರಲಿ, ಇದರೊಳಗೆ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಅಂದರೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರೋದ್ರಿಂದ ಇದು ಓವನ್ ಆಗಿರೋವಂಥದ್ದು, ಆಮೇಲೆ ಇದು ಆ್ಯಕ್ಚುಲಿ ಫ್ಯಾನ್ ಆಗಿರೋವಂಥದ್ದು.
ಏನು ಮಾಡ್ಬೇಕೀಗ? ಪ್ರಶ್ನೆ ಇದನ್ನಷ್ಟ ನೋಡೋದು. 2021ರಲ್ಲಿ ಅಂಗಡಿಯಿಂದ ಎಷ್ಟು ಹೆಚ್ಚು ಫ್ಯಾನುಗಳನ್ನು ಓವನ್‌ಗಿಂತ ಹೆಚ್ಚು ಮಾರಾಟ ಫ್ಯಾನ್ ಐತಿ 28, ಓವನ್ ಐತಿ 8. ಹಾಗಾದ್ರೆ 8% ಹೆಚ್ಚೈತಪ್ಪ. 20% ಏನಿದೆ ಹೆಚ್ಚಿಗೆ ಇರುವಂಥದ್ದು. 20% ಏನದ ಹೆಚ್ಚಿಗೆ ಇರುವಂಥದ್ದು. ಹಾಗಾದ್ರೆ ಇಲ್ಲಿ ನೋಡ್ರಿ, 16,800 ಒಳಗೆ 20%. ಹಾಗಾದ್ರೆ ಟೋಟಲ್ ಎಷ್ಟು ಸಾಮಾನದವು? 16,800. ಇದ್ರೊಳಗೆ 20%. ಇವು 10% ಅಂದ್ರೆ 1,680. 20% ಅಂದ್ರೆ ಇದ್ರ ಡಬಲ್ ಎಷ್ಟಾಕತಿ? 8 2 16, 16 32, 33, ಮುಂದೊಂದು 0 ಅಂತಂದ್ರೆ ಎಷ್ಟು ಬಂತು? 3,360. ಡೈರೆಕ್ಟಾಗೆ ಮಾಡ್ಬೋದು, ಹೌದಲ್ಲ? 10% ಅಂದ್ರೆ 1,680. ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ ನಮ್ದು ಏನಾಕತಿ? 10% ಆಕತಿ. 20% ಅಂದ್ರೆ ಇದ್ರ ಡಬಲ್ ಎಷ್ಟು? 3,360. ಅರ್ಥ ಆಯ್ತಲ್ಲ? ಒಂದು ವೇಳೆ ನಿಮ್ಗೆ ಮಾಡಕ್ಕೆ ಬರಲಿಲ್ಲ ಅಂದ್ರೆ 16,800 ಇಂಟು 20%. ಇಷ್ಟರ ತೆಗಿಯಕ್ಕೆ ಬರ್ತದಲ್ಲೋ? 2 0 ಇಂದ 2 0 ಹೋಯ್ತು. ಇವ್ನ 2 ಗುಣಾಕಾರ ಮಾಡಿ ಮುಂದೊಂದು 0 ಕೊಟ್ಟರು ಆಗೋ ಎಷ್ಟು ಬರ್ತದೆ? 3,360 ಬರುತ್ತದೆ. ರೈಟ್? ಓಕೆ, ಮುಂದಿನ ಪ್ರಶ್ನೆ. 2 ಅಂಕಿಯ ಸಂಖ್ಯೆಯು ಮೊತ್ತ 9. 2 ಅಂಕಿಯ ಸಂಖ್ಯೆಗಳ ಮೊತ್ತ 9 ಅಂದರೆ 2 ಸಂಖ್ಯೆ ಕೂಡಿಸಿದರೆ 9. ಆ ಸಂಖ್ಯೆಯ ಮೌಲ್ಯವು 1ನೆಯ ಸ್ಥಾನದ ಅಂಕಿಯ 5 ಪಟ್ಟು ಗಿಂತ 6 ಹೆಚ್ಚಿದ್ದರೆ ಆ ಸಂಖ್ಯೆ ಯಾವುದು? 6 more than 5 times of the digit in one's place ಅಂತಂದ್ರೆ ನಾವು ಬಿಡಿ ಸ್ಥಾನಕ್ಕಿಂತ 5 ಗುಣಾಕಾರ ಮಾಡಿ 1 ಕೂಡಿಸಿದಾಗ ಎಷ್ಟು ಉತ್ತರ ಬರ್ತೈತೆ ಆ ಸಂಖ್ಯೆ ಬರ್ಬೇಕಂತ ಹೇಳ್ತಾರೆ. ಮೊದಲಿಗೆ ಚೆಕ್ ಮಾಡೋಣ. 2 ಅಂಕಿಯ ಸಂಖ್ಯೆಗಳ ಮೊತ್ತ 9 ಐತಿಲ್ಲ. 5 4 9 ಇದು ಸ್ಯಾಟಿಸ್ಫೈ ಆಯಿತು. 8 1 9 ಇದು ಸ್ಯಾಟಿಸ್ಫೈ ಆಯಿತು. 2 7 9 ಇದು ಸ್ಯಾಟಿಸ್ಫೈ ಆಯಿತು. 3 6 9 ಇದು ಸ್ಯಾಟಿಸ್ಫೈ. ಹಾಗಾದರೆ 1ನೇ ಕಂಡೀಷನ್ನಿಂದ ನಮ್ಗೆ ಲೆಕ್ಕ ಮಾಡೋಕೆ ಆಗಲಿಲ್ಲ. 2ನೇ ಕಂಡೀಷನ್ ಹಂಗಂದ್ರೆ ಈಗ ಏನು ಮಾಡಬೇಕು? ಬಿಡಿ ಸ್ಥಾನವನ್ನು 5 ಪಟ್ಟು ಮಾಡಿ ಅದಕ್ಕೆ 6 ಕೂಡಿಸಿದ್ರೆ ಅದ ಸಂಖ್ಯೆ ಬರಬೇಕಂತ ಹೇಳ್ತಾರೆ. ಇದಕ್ಕೆ 5 ಪಟ್ಟು 5 5 25, 5 5 25, 25ಕ್ಕೆ 6 ಕೂಡಿಸಿದ್ರೆ ಎಷ್ಟು ಬಂತು? 31 ಬಂತು. ಹಾಗಾದರೆ ಇದು 45 ಬರತೈತಿ. ಕ್ಯಾನ್ಸಲ್. ನೋಡ್ರಿ, 8 5 40, 40ಕ್ಕೆ 6 ಕೂಡಿಸಿದ್ರೆ ಎಷ್ಟು ಬರ್ತೈತಿ? 46 ಬರ್ತೈತಿ. ಸೊ ಇದು ಕ್ಯಾನ್ಸಲ್. ಓಕೆ, 7 ಮೈಂಡ್ ಒಳಗೆ ಮಾಡ್ಬೋದು. ಇದನ್ನ ನಿಮಗೆ ಒಂದು ಸ್ಟೆಪ್ ಗೊತ್ತಾಗಲಿ ಅಂತ ಬರೆಯತ್ತೀನಿ ಅಷ್ಟೇ. 7 5 35, ಈ ಕೊನೆಯ ಸಂಖ್ಯೆಯನ್ನು 5 ಪಟ್ಟು 7 5 35, 35 ಪ್ಲಸ್ 6 ಅಂತಂದ್ರೆ ಎಷ್ಟು ಬಂತು? 41 ಬಂತು. ಇದು ಕ್ಯಾನ್ಸಲ್. ಇದು ನೋಡ್ರಿ, 6 5 30, 30ಕ್ಕೆ ಎಷ್ಟು ಕೂಡಿಸ್ಬೇಕು? 6 ಕೂಡಿಸ್ಬೇಕು. 6 ಕೂಡಿಸಿರ 36 ಬರ್ತೈತಿ. ಸೊ ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ರೈಟ್? ಓಕೆ, ಸಿಂಪಲ್ ಆಗಿರುವಂತಹ ಪ್ರಶ್ನೆ. ನೋಡಕ್ಕೆ ಮಾತ್ರ ಭಯಾನಕ ಅನ್ನಿಸ್ತದೆ, ಹೌದಲ್ಲ? ಓಕೆ, ಒಬ್ಬ ಅಂಗಡಿಯವನು ಪ್ರತಿ ಮೊಟ್ಟೆಗೆ 5 ರೂಪಾಯಿ ದರದಲ್ಲಿ 12 ಡಜನ್ ಮೊಟ್ಟೆಗಳನ್ನು ಖರೀದಿಸಿದನು. ಓಕೆ, ಸಾಗಣೆಯಲ್ಲಿ 12 ಮೊಟ್ಟೆಗಳು ಒಡೆದವು. ಉಳಿದ ಮೊಟ್ಟೆಗಳನ್ನು ಅವನು ಪ್ರತಿ ಮೊಟ್ಟೆಗೆ 6 ರೂಪಾಯಿ ದರದಲ್ಲಿ ಮಾರಿದನು. ಅವನು ಶೇಕಡಾವಾರದ ಲಾಭದ ಪ್ರಮಾಣ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಓಕೆ, ನೋಡ್ರಿ, 12 ಡಜನ್ ತತ್ತಿದಾವೆ. 12 ಡಜನ್ ಮೊಟ್ಟೆ ಅದಾವ. 1 ಡಜನ್ಗೆ ಎಷ್ಟು ಮೊಟ್ಟೆ? 12 ಮೊಟ್ಟೆ. 1 ಡಜನ್ಗೆ ಎಷ್ಟು ಮೊಟ್ಟೆ? 12 ಮೊಟ್ಟೆ. ಹಾಗಾದರೆ 1 ಮೊಟ್ಟೆಗೆ 5 ರೂಪಾಯಿ ಇದೆ. ಹಂಗಾರೆ ಟೋಟಲ್ 8 ರೂಪಾಯಿ ಖರ್ಚು ಮಾಡಿದ್ದವ. 12 12 144, 144 ಇಂಟು 5 ಅಂತಂದ್ರೆ ಎಷ್ಟು ಬರ್ತೈತಿ? 720. ಸರ್, ನೀವು 144 ಇಂಟು 5 ಹೆಂಗೆ ಡೈರೆಕ್ಟ್ ಮೈಂಡ್ ಒಳಗೆ ಮಾಡಿಬಿಟ್ರಿ ಅಂದ್ರಿ. ಅದಕ್ಕೆ ಏನು ಮಾಡ್ತೀನಿ ನಾನು? 144ನ್ನ ಅರ್ಧ ಮಾಡಿರಿ. ಅರ್ಧ ಮಾಡಿರಿ ಎಷ್ಟು ಬಂತಪ್ಪ? 72. ಮುಂದೆ ಒಂದು 0 ಕೊಟ್ಬಿಟ್ರೆ ಇದು 5ರಿಂದ ಗುಣಾಕಾರ ಆಯ್ತು. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಸಿಂಪಲ್ ಆಗಿರುವಂಥದ್ದು. ರೈಟ್? ಓಕೆ, ಈಗ ಅಬ್ಸರ್ವ್ ಮಾಡಿರಿ. ಈಗ 12 ಮೊಟ್ಟೆ ಒಡೆದು ಹೋದವು ಅಂತಂದ್ರೆ 1 ಡಜನ್ ಏನಾಯ್ತು? ಕಡಿಮೆ ಆಯಿತು. ಹಾಗಾದರೆ ಎಷ್ಟು ಡಜನ್ ಮೊಟ್ಟೆ? 11 ಡಜನ್ ಮೊಟ್ಟೆ. ಹಂಗಾರೆ 1 ಡಜನ್ಗೆ ಎಷ್ಟು? 12. ಹಂಗಾದ್ರೆ 1 ಮೊಟ್ಟೆಗೆ ಎಷ್ಟು ರೂಪಾಯಿಗೆ ಹಂಗೆ ಮಾರ್ಯಾಣಿವ? 6 ರೂಪಾಯಿದಾಗ ಮಾರ್ಯಾಣ. ಅರ್ಥ ಆಯ್ತಲ್ಲ ಎಲ್ಲರಿಗೂ? 12 ಡಜನ್ ಮೊಟ್ಟೆ 12 ನಾಡ್ಲಿ ಅಂತಂದ್ರೆ ಎಷ್ಟೊತ್ತು? 144 ಮೊಟ್ಟೆ. ಅದು 1 ಮೊಟ್ಟೆಗೆ 5 ರೂಪಾಯಿ. ಹಂಗಾರೆ ಟೋಟಲ್ 720 ರೂಪಾಯಿ. ಈಗ 11 ಡಜನ್ ಮೊಟ್ಟೆ ಅದಾವು. 12 ಒಂದು ಡಜನ್ಗೆ 12 ರಂಗೆ 11 ಡಜನ್ ಅಂದರೆ ಎಷ್ಟಾಯಿತು? 132 ಆಯ್ತು. ಸರ್, ಇದನ್ನು ಹೆಂಗೆ ನೀವು ಡೈರೆಕ್ಟ್ ಮೈಂಡ್ ಒಳಗೆ ಗುಣಾಕಾರ ಮಾಡಿರಿ ಅಂತ ಅನ್ಬೋದು. 11ರಿಂದ ಗುಣಾಕಾರ ಮಾಡೋದು ಬಹಳ ಈಸಿ. ಕೊನೆಯಲ್ಲಿ ಏನು ಸಂಖ್ಯೆ ಇರ್ತದೆ ಅದನ್ನು ಬರೀರಿ.
ಆಮೇಲೆ ಇದನ್ನು ಇದಕ್ಕೆ ಕೂಡಿಸ್ರಿ 2 + 1 3. ಆಮೇಲೆ ಕೊನೆಯಲ್ಲಿ ಯಾವ ಸಂಖ್ಯೆ ಇರ್ತದೆ ಅದನ್ನು ಬರೆದು ಬಿಟ್ರೆ ಮುಗೀತು. ಇದು 11ರಿಂದ ಗುಣಾಕಾರ. ಈಗ 6ರಿಂದ ಗುಣಿಸ್ಬೇಕು. ಯಾಕೆ ಒಂದು ಮೊಟ್ಟೆಗೆ 6 ರೂಪಾಯಿದಂಗೆ ಅಂದ್ರೆ ಟೋಟಲ್ ಎಷ್ಟು ಮೊಟ್ಟೆ ಮಾರಿ ನೀವು 132 ಮೊಟ್ಟೆ. ಹಾಗಾದ್ರೆ ನೋಡ್ರಿ 6 2 12, 6 3 18, ಒಂದು ಕೈಲ 19, 6 1 6, ಒಂದು ಕೈಲ 7. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಹಾಗಾದ್ರೆ 720 ರೂಪಾಯಿ ಮೊಟ್ಟೆಯನ್ನು 792ಕ್ಕೆ ಮಾರ್ಯಾಣ ಅಂತಂದ್ರೆ ಎಷ್ಟು ರೂಪಾಯಿ ಲಾಭ ಆಗೈತಪ್ಪ ಅವಂಗ? 72 ರೂಪಾಯಿ ಲಾಭ ಆಗೈತಿ. ಎಷ್ಟು ರೂಪಾಯಿ ಒಳಗೆ? 720 ರೂಪಾಯಿ ಒಳಗೆ. 720 ರೂಪಾಯಿ ಒಳಗೆ 72 ರೂಪಾಯಿ ಲಾಭ ಆಗೈತಿ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. 72 1 72 10 0ಯಿಂದ 0 ಹೋದ್ರೆ ಎಷ್ಟು ಶೇಕಡ ಬಂತಪ್ಪ? 10% ಸರಿಯಾದ ಉತ್ತರ ಆಗಿರುವಂಥದ್ದು. ಓಕೆ, ರೈಟ್. ಮುಂದಿನ ಪ್ರಶ್ನೆ. ರಮೇಶ್ 5% ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ ಒಂದು ಬ್ಯಾಂಕಿನಲ್ಲಿ 1232 ರೂಪಾಯಿ ಹೂಡಿಕೆ ಮಾಡಿದ್ದಾರೆ. 3 ವರ್ಷಗಳ ನಂತರ ಅವರು ಎಷ್ಟು ಮೊತ್ತವನ್ನು ಪಡೆಯುತ್ತಾರೆ? ಎಷ್ಟು ವರ್ಷ? 3 ವರ್ಷ ಆದ್ಮೇಲೆ ಅವಂಗ ಎಷ್ಟು ರೂಪಾಯಿ ಸಿಗ್ತದೆ ಅಂತ ಕೇಳಿದ್ದಾರೆ. ಭಾಳ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇದನ್ನು ಫಾರ್ಮುಲಾ ಮುಖಾಂತರ ನೀವು ಮಾಡ್ಕೋಬೋದು, ಇಲ್ಲ ಡೈರೆಕ್ಟಾಗಿನೂ ಮಾಡ್ಬೋದು. ಡೈರೆಕ್ಟಾಗಿ ಯಾವ ರೀತಿ ಮಾಡೋದು ಹೇಳ್ತೀನಿ ನೋಡ್ರಿ. ಹೂಡಿಕೆ ಮಾಡಿದ್ದೆಷ್ಟು ಅವನು? 1232 ರೂಪಾಯಿ. ಒಂದು ವರ್ಷಕ್ಕೆ 5% ಬಡ್ಡಿ ಬರ್ತೈತಿ. ಹಂಗಾರೆ 3 ವರ್ಷಕ್ಕೆ ಎಷ್ಟು ಪರ್ಸೆಂಟ್ಪ? 15%. ಹೌದಿಲ್ಲ? ಒಂದು ವರ್ಷಕ್ಕೆ 5% ಬಡ್ಡಿ ಅಂದ್ರೆ 3 ವರ್ಷಕ್ಕೆ ಎಷ್ಟು ಪರ್ಸೆಂಟ? 15%. ಮೊದಲು ಏನು ಮಾಡೋಣ ನಾವು? ಇದ್ರದ್ದು 1%. 1% ಅಂದ್ರೆ ಎಷ್ಟು? 12.30. 10% ಅಂದ್ರೆ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀವಿ. 1% ಅಂದ್ರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀವಿ. ಹಾಗಾದರೆ 1% ಅಂದ್ರೆ 12.32. ನಮಗೆ ಎಷ್ಟು ಪರ್ಸೆಂಟ್ ಬೇಕು? 15% ಬೇಕು. 15% ಅಂದ್ರೆ 15ರಿಂದ ಗುಣಿಸಿಬಿಡೋಣ. 15 2 30, 15 3 45, 3 48, 15 2 34, 34, 15 1 15, 3 18. 2 ಸ್ಥಾನ ಬಿಟ್ಟು ಪಾಯಿಂಟ್ ಇತ್ತು, 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟು. ಇದೇನಾಯ್ತು? ನಮಗೆ ಬಡ್ಡಿ ಬಂತು. ಹಾಗಾದ್ರೆ ನಾವು ಇಲ್ಲಿ ಏನು ಕಂಡುಹಿಡಿಬೇಕು? ಮೊತ್ತ ಕಂಡುಹಿಡಿಬೇಕು. ಮೊತ್ತ ಅಂದ್ರೆ ಅಸಲು ಪ್ಲಸ್ ಬಡ್ಡಿ. ಅಸಲನ್ನು ಕೂಡಿಸೋಣ. ಅಸಲು ಎಷ್ಟಿತ್ತು? 1232 ರೂಪಾಯಿ. ಈ ಪಾಯಿಂಟ್ ಈಚೆ ಕಡೆ ಬರೆಯಕ್ಕೆ ಹೋಗ್ಬಿಡ್ರಿ ಮತ್ತೆ, ಅಂದ್ರೆ ಲೆಕ್ಕ ಏನಾಗ್ಬಿಡ್ತದ? ತಪ್ತದ. 2ಕ್ಕೆ 2 8, 82. 15 2 30 ಅಲ್ಲ, ಸಾರಿ, 15 2 30. ಪಾಯಿಂಟ್ 80 ಎಲ್ಲ ಅದಾವ, ಅದಕ್ಕೋಸ್ಕರ ಬಿಡೋಣ. 4 2 6. 6.8 ಯಾವ ಆಪ್ಷನ್ ಅದ? ಆಪ್ಷನ್ 1 ಅದ. ಇದನ್ನು ಟಿಕ್ ಹಾಕ್ರಿ. ಮುಂದಿನ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಮುಂದಿನ ಕ್ಯಾಲ್ಕುಲೇಷನ್ ಮಾಡಿರೋ ಅವಾಗ ಎಷ್ಟು ಬರ್ತದೆ? 141 ಬರ್ತದೆ. 1416.80 ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿರುವಂಥದ್ದು. ಓಕೆ, ರೈಟ್. ಮುಂದಿನ ಪ್ರಶ್ನೆ. ಇದನ್ನು ನೀವು ಫಾರ್ಮುಲಾ ಮುಖಾಂತರ ಮಾಡ್ಕೋಬೋದು. ಯಾವ ರೀತಿ? PR/100 ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಈ ಫಾರ್ಮುಲಾ ಒಳಗೆ ಹಾಕೊಂಡು ಮಾಡ್ಬೋದು. ಓಕೆ, ಇಲ್ಲಿಂದ ಬಡ್ಡಿ ಬರ್ತದೆ ನಿಮ್ಗೆ. ಬಡ್ಡಿಯಿಂದ ಆಮೇಲೆ ಏನು ಕಂಡುಹಿಡಿಬೋದು? ನೀವು ಮೊತ್ತವನ್ನು ಕಂಡುಹಿಡಿಬೋದು. ಬಟ್ ಇದು ಕ್ಯಾಲ್ಕುಲೇಷನ್ ಏನಾಗ್ತದೆ? ಜಾಸ್ತಿ ಆಗ್ತದೆ. ಓಕೆ, ನಮಗೆ 15ರಿಂದ ಗುಣಾಕಾರ ಮಾಡೋದು ತುಂಬ ಈಸಿ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ? 15ರಿಂದ ಡೈರೆಕ್ಟಾಗಿನೇ ಮಾಡಿಬಿಟ್ವಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು 7/3 ಮತ್ತು 12/5 ಬೀಜಗಳನ್ನು ಹೊಂದಿರುವ ವರ್ಗ ಸಮೀಕರಣ ಅಂತ ಕೇಳಿದ್ದಾರೆ. ವರ್ಗ ಸಮೀಕರಣ ನಾವು ಯಾವ ರೀತಿ ಕಂಡುಹಿಡಿತೀವಪ್ಪ ಅಂತಂದ್ರೆ x - a × x - b. ಈ ಸಮೀಕರಣದಿಂದ ನಾವೇನು ಮಾಡ್ತೀವಿ? ಕಂಡು ಹಿಡಿತೀವಿ. ಓಕೆ, ಹಾಗಾದರೆ ನೋಡ್ರಿ, ಯಾವುದು ಇದ್ರೊಳಗೆ ಎಕ್ಸ್ ಆ್ಯಸ್ ಇಟ್ ಈಸ್ ನೋಡ್ರಿ. ಸ್ಲೋ ಆಗಿ ಡೀಟೇಲ್ ಆಗಿ ಹೇಳ್ತೀನಿ, ತಿಳ್ಕೊರಿ. ಆಮೇಲೆ ನೀವು ಇದ್ರೊಳಗೆ ಸ್ಟೆಪ್ಸನ್ನು ಸ್ಕಿಪ್ ಮಾಡ್ಬೋದು. ಎಕ್ಸ್ ಜಾಗದಾಗ ಎಕ್ಸ್ ಬರೋದು -7/3. 7/3 ಈ ಜಾಗದಾಗ 7/3 ಗುಣಾಕಾರ ಬ್ರಕೆಟ್ ಆಯಿತು. ಎಕ್ಸ್ ಐತಿ, ಎಕ್ಸ್ ಬರೆದ್ರಿ, ಮೈನಸ್ ಬಿ ಜಾಗದಾಗ 12/5. ಓಕೆ, ಈ ರೀತಿ ನಾವು ವರ್ಗ ಸಮೀಕರಣವನ್ನು ಬರಿತೀವಿ. ಈಗ ಇಲ್ಲಿ ಇದಕ್ಕೆ ಗುಣಿಸ್ತೀವಿ, ಇಲ್ಲಿಂದ ಬರಿತೀವಿ. ಇಲ್ಲಿ ಕೆಳಗಡೆ ಏನಿಲ್ಲ ಅಂತಂದ್ರೆ 1 ಇರ್ತದೆ, ಅದಕ್ಕೋಸ್ಕರ ಇದಕ್ಕೆ ಗುಣಿಸ್ತೀವಿ. ಎಷ್ಟು ಬಂತು? 3 × x ಅಂದ್ರೆ 3x - 7/3. ಅರ್ಥ ಆಯ್ತಲ್ಲ? ರೈಟ್. ನೆಕ್ಸ್ಟ್, ಇಲ್ಲಿ 5 × x ಅಂದ್ರೆ 5x - 12/5. ಓಕೆ, ಇಲ್ಲಿ ಈಸ್ ಈಕ್ವಲ್ ಟು
0 ಇರ್ತದೆ. ಈ 3 ಈ 5 ಈ ಕಡೆ ಹೋದರೆ ಇದೇನಾಗ್ತದೆ 0 ಆಗಿಬಿಡ್ತದೆ. ಈಗ ಉಳಿದದ್ದೇನು 3x - 7 5x - 12. ಓಕೆ, ಈಗ ನಾವು ಇದರಿಂದ ಇದಕ್ಕೆ ಗುಣಿಸ್ತೀವಿ. ಒಂದನೇದರಿಂದ ಇದಕ್ಕೆ, ಒಂದನೇದರಿಂದ ಎರಡನೇದಕ್ಕೆ. 5 3 15 ಎಕ್ಸ್ ಸ್ಕ್ವೇರ್. ಇಷ್ಟೆಲ್ಲರೂ ಗೊತ್ತಲ್ಲ. 3x × 5x ಅಂದ್ರೆ 5 3 15 x × x x ಸ್ಕ್ವೇರ್. ಓಕೆ, ನೆಕ್ಸ್ಟ್ ಇಲ್ಲಿ ನಡಕ ಮೈನಸ್ ಅದ, ಅದಕ್ಕೆ ಮೈನಸ್ 3 12 ಇದರಿಂದ ಒಂದನೇದರಿಂದ ಮತ್ತು ಎರಡನೇದಕ್ಕೆ 12 3 36 ಎಕ್ಸ್. ಓಕೆ, ಈಗ ಇದರಿಂದ ಒಂದನೇದಕ್ಕೆ ಇದರಿಂದ ಎರಡನೇದಕ್ಕೆ 7 5 35 ಮೈನಸ್ ಇರೋದ್ರಿಂದ -7 ಐತಲ್ಲ, ಅದಕ್ಕೆ ಮೈನಸ್ 7 5 35 ಎಕ್ಸ್. ಮತ್ತು ನೆಕ್ಸ್ಟ್ 7ರಿಂದ 12 ಮೈನಸ್ ಮೈನಸ್ ಏನಾಗ್ತದೆ ಪ್ಲಸ್ 12 7 84. ಓಕೆ, 15 ಎಕ್ಸ್ ಸ್ಕ್ವೇರ್ ಬಂತು. ಮೈನಸ್ ಮೈನಸ್ ಅಂದರೆ ಏನು ಮಾಡಬೇಕು, ಪ್ಲಸ್ ಮಾಡಬೇಕು. ಪ್ಲಸ್ ಅಂತಂದ್ರೆ ಎಷ್ಟು ಬಂತಪ್ಪ, 71 ಎಕ್ಸ್. ದೊಡ್ಡ ಅಂಕಿ ಹಿಂಚಿನ ಏನೈತಿ ಮೈನಸ್ ಅದ, ಮೈನಸ್ ಇಟ್ವಿ, ಪ್ಲಸ್ 84. ಯಾವ ಆಪ್ಷನ್ ಕಾಣಿಸತಿ, ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂಥದ್ದು. ಓಕೆ, ರೈಟ್. ಮುಂದಿನ ಪ್ರಶ್ನೆ. ಶ್ರೀ ಶರ್ಮಾ, ಶ್ರೀ ಗುಪ್ತಾ ಮತ್ತು ಶ್ರೀಮತಿ ಸಿನ್ಹಾ ಕ್ರಮವಾಗಿ 4,000, 8,000 ಮತ್ತು 6,000ಗಳನ್ನು ಒಂದು ವ್ಯವಹಾರದಲ್ಲಿ ಹೂಡಿಕೆ ಮಾಡಿದರು. ಶ್ರೀ ಶರ್ಮಾ 6 ತಿಂಗಳ ನಂತರ ಹೊರಟು ಹೋದರು. 8 ತಿಂಗಳ ನಂತರ 34,000 ರೂಪಾಯಿ ಲಾಭ ಬಂದರೆ ಶ್ರೀ ಗುಪ್ತಾ ಅವರ ಪಾಲು ಎಷ್ಟು ಅಂತ ಕೇಳಿದಾರೆ. ನೋಡ್ರಿ, ಮೊದ್ಲೇಕ ಶರ್ಮಾ ಅದರ, ಆಮೇಲೆ ಯಾರ್ದಾರ ಗುಪ್ತಾ ಅದರ, ಆಮೇಲೆ ಯಾರ್ದಾರ ಸಿನ್ಹಾ ಅದರ. ಓಕೆ, ಈಗ ನಾವು ಇವನು ಪೂರ್ತಿ ಬರ್ಕೊಳ್ಳೋ ಬದಲಿ ಇದನ್ನು ಅನುಪಾತದೊಳಗೆ ಬರ್ಕೋಬೋದು. ಹೆಂಗೆ, 3 0 3 0 3 0ದಿಂದ ಅನುಪಾತ ಹೋಯ್ತು. 2 2 4, 2 4 8, 2 3 6. ಹಂಗಾದ್ರೆ ಇದು ಏನಿದು, ಅವರು ಇನ್ವೆಸ್ಟ್ ಮಾಡಿದಂಥ ಹಣ, ಅವರು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಹಣ. ನಾವು ಯಾವಾಗಲೂ ಇದನ್ನೇನು ಪ್ರಾಫಿಟನ್ನು ಯಾವ ರೀತಿ ಇನ್ಕಮ್ ಇಂಟು ಟೈಮ್ ಮುಖಾಂತರ ಕಂಡುಹಿಡಿತೀವಿ. ಎಷ್ಟು ಇನ್ವೆಸ್ಟ್ ಮಾಡಿದಾರ, ಎಷ್ಟು ಟೈಮ್ ಹಾಕಿದಾರ, ಅದರ ಬೇಸ್ ಮೇಲೆ ನಾವೇನು ಮಾಡ್ತೀವಿ, ಇನ್ಕಮನ್ನು ಕಂಡುಹಿಡಿತೀವಿ. ಓಕೆ, ಪ್ರಾಫಿಟನ್ನು ಅನಲೈಸ್ ಮಾಡ್ತೀವಿ. ಓಕೆ, ಈಗ ಇನ್ಕಮ್ ಎಷ್ಟು ಬಂತು, 2 4 3 ಬಂತು. ಈ ಕೊಟ್ಟಿರುವಂಥದ್ದನ್ನು ಬರೆದ್ರೂ ಏನು ಪ್ರಾಬ್ಲಮ್ ಇರಲಿಲ್ಲ. ನಾವು ಆಮೇಲೆ ಕಡ್ತಾ ಹೊಡಿ ಬದಲಿ ಮೊದಲಿಗೆ ಕಡ್ತಾ ಹೊಡ್ಕೊಂಡು ಬರ್ದ್ವಿ. ಓಕೆ, ಈ ಶರ್ಮಾ ಅವ್ರು ಏನು ಮಾಡ್ಯಾರ ಗೊತ್ತಾನೆ, ಇವರು 6 ತಿಂಗಳಷ್ಟ ಹೂಡಿಕೆ ಮಾಡ್ಯಾರ. ಹಂಗಾರ 6 ತಿಂಗಳಿಂದ ಗುಣಾಕಾರ ಮಾಡಿ. ಉಳಿದವರಿಬ್ಬರು 8 ತಿಂಗಳ ನಂತರ ಲಾಭ ಅಂದರೆ ಇವರು 8 ತಿಂಗಳು ಹೂಡಿಕೆ ಮಾಡಿರ್ತಾರೆ, ಇವರು 8 ತಿಂಗಳು ಹೂಡಿಕೆ ಮಾಡಿರ್ತಾರೆ. ಇವು ಎಲ್ಲೆಲ್ಲಿ ಕಡ್ತಾ ಹೋಗ್ತಾ ಹೊಡೆದು ಬಿಡ್ರಿ. ಅದರಿಂದ ನಮಗೇನಾಗ್ತದೆ, ಈಸಿ ಆಗಿಬಿಡ್ತದೆ. 2 1 2 2 2 4 ಹೋಯ್ತಲ್ಲ. ನೆಕ್ಸ್ಟ್ 2 2 2 1 2 3 ಮುಗೀತಂಗಾದ್ರೆ ಮತ್ತೆ ಎಲ್ಲರೂ ಕಡ್ತಾ ಹೋಗ್ತಾವು ಇಲ್ಲ. 3:8:6 ಇಷ್ಟು ಬಂತು. ಇಲ್ಲಿ ಕೊಟ್ಟದ್ದು ಎಲ್ಲರದು ಲಾಭ. ಇವ್ರು ಎಲ್ಲರದು ನೋಡ್ರಿ ಎಷ್ಟೈತಿ, 3 8 6. ಹಂಗಂದ್ರೆ ಟೋಟಲ್ ಎಷ್ಟೈತಿ 17. ಇವ್ರದ್ದು ಎಲ್ಲರದು ಲಾಭ ಎಷ್ಟೈತಿ 17. ಆ್ಯಕ್ಚುಯಲ್ ಆಗಿ ಲಾಭ ಎಷ್ಟೈತಿ 34,000. ನಮ್ಮ ಪ್ರಕಾರ ಲಾಭ 17, ಆದರೆ ಆ್ಯಕ್ಚುಯಲ್ ಆಗಿ ಲಾಭ 34,000. ಹಾಗಾದ್ರೆ ಯಾರ್ದು ಕಂಡುಹಿಡಿಬೇಕು ನಾವು, ಶ್ರೀಗುಪ್ತಾ. ಶ್ರೀಗುಪ್ತಾ ಅಂತಂದ್ರೆ ಎಷ್ಟನೇದು, ಎರಡನೇದವ್ರು. 8 ಅಂದ್ರೆ ಎಷ್ಟು, 17 1 17 2 8 2 16 ಮುಂದೆ 3 0 ಅಂತಂದ್ರೆ 16,000 ಸರಿಯಾದ ಉತ್ತರ ಆಗಿತ್ತು. ರೈಟ್. ಓಕೆ, ಮುಂದಿನ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ ಒಂದು ರೇಖೆ ಎಂಗೆ ಸಮಾಂತರವಾಗಿದೆ. ರೇಖೆ ಎಲ್ ಎಂಬುದು ರೇಖೆ ಎಂಗೆ ಸಮಾಂತರವಾಗಿದೆ. ಓಕೆ, ಪಿ ಒಂದು ತಿರ್ಯಕ ರೇಖೆಯಾಗಿದೆ. ಕೋನ 1ರ ಅಳತೆಯನ್ನು ಕಂಡುಹಿಡಿಯಿರಿ. ನಿಮ್ಗೆಲ್ಲರಿಗೂ ಕಾಣಿಸ್ತಾ ಇರ್ಬೋದು ಇದು. ಕಾಣಿಸ್ತಾ ಇಲ್ಲ ಅಂದ್ರೆ ನಿಮ್ಗೊಂದು ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ. ಓಕೆ, ಇಲ್ಲಿ ನೋಡ್ರಿ, ಇದು ಆ್ಯಕ್ಚುಲಿ 7th ಕ್ಲಾಸ್ ಪ್ರಶ್ನೆ. ಆ್ಯಕ್ಚುಲಿ ಎಷ್ಟನೇತೆ 7th ಕ್ಲಾಸ್ ಪ್ರಶ್ನೆ. ನೀವು 7th ಕ್ಲಾಸ್ ಪಾರ್ಟ್ 1 ಬುಕ್ ತೆಗೆದು ನೋಡಿದ್ರೆ ಅದರೊಳಗೆ ಈ ರೀತಿ ಪ್ರಶ್ನೆ ಕಾಣ್ತದೆ. ಓಕೆ, ನಿಮಗೆಲ್ಲರಿಗೂ ಗೊತ್ತಿರಲಿ, ಈ ಕೋಣ ಮತ್ತು ಈ ಕೋಣ ಎರಡೂ ಏನಾಗಿರ್ತಾವ, ಸಮ ಆಗಿರ್ತಾವೆ. ಇವು ಸಮಾಂತರ ರೇಖೆ ಇದ್ದಾಗ ಇದಕ್ಕೊಂದು ನಾವೇನೋ ಛೇದಕ ರೇಖೆಯನ್ನು ಎಳೆದೀವಿ ಅಂತಂದ್ರೆ ಈ ಕೋಣ ಮತ್ತು ಈ ಕೋಣ ಏನಾಗಿರ್ತಾವ, ಸಮ ಆಗಿರ್ತಾವ. ಮತ್ತು ಈ ಕೋಣ ಕೂಡ ಏನಾಗಿರ್ತಾವ, ಸಮ ಆಗಿರ್ತಾವ.
ಅರ್ಥ ಆಯ್ತಲ್ಲ ಎಲ್ಲರಿಗೂ? ಈ ಕೋನ ಮತ್ತು ಈ ಕೋನ ಎರಡೂ ಸಮಾಗಿರ್ತವ, ಈ ಕೋನನು ಸಮಾಗಿರ್ತಾವ. ಹಾಗಾದ್ರೆ ನಮ್ಗೆ ಇಲ್ಲಿ ಕೊಟ್ಟಿರುವಂಥದ್ದು ಎಕ್ಸ್ ಪ್ಲಸ್ ಎ ಟಿ. ಈ ಕೋನ ಯಾವುದಕ್ಕೆ ಸಮಾಗಿರ್ತದ? 2x ಪ್ಲಸ್ 10ಕ್ಕೆ ಸಮಾಗಿರ್ತದೆ. ಇದು ನಿಮಗೆ ಗೊತ್ತಿರ್ತದೆ, ಇದು 7ನೇ ಕ್ಲಾಸ್ ಒಳಗೆ ಕಲ್ತಿರ್ತೀವಿ. ಈ ಕೋನ ಎರಡು ಸಮ. ಹಾಗಾದ್ರೆ ಎಕ್ಸ್ ಪ್ಲಸ್ ಎ ಟಿ ಈಸ್ ಈಕ್ವಲ್ ಟು 2x ಪ್ಲಸ್ 10 ಅಂತ ಬರ್ಕೋಬೋದು. ಓಕೆ, ಈ ಎಕ್ಸ್ ಆ ಕಡೆ ಹೋದ್ರೆ ಏನಾಕತಿ? ಮೈನಸ್. 2x ಒಳಗೆ ಎಕ್ಸ್ ಹೋದ್ರೆ ಏನು ಬಂತಪ್ಪ? ಎಕ್ಸ್. ಈ 10 ಈ ಕಡೆ ಹೋದ್ರೆ ಮೈನಸ್ ಆಕತ್ತ. ಹಂಗಂದ್ರೆ 80 10 ಹೋದ್ರೆ ಎಷ್ಟು ಬಂತು? 70. ಹಾಗಾದ್ರೆ ಎಕ್ಸ್ನ ಬೆಲೆ ಎಷ್ಟು ಬಂತು? 70. ಇಲ್ಲಿ 70 ತುಂಬಿದ್ವು ಅಂತಂದ್ರೆ 70 ಪ್ಲಸ್ 80 ಅಂದ್ರೆ ಎಷ್ಟಾಯ್ತು? 150 ಡಿಗ್ರಿ. ಇದು 150 ಡಿಗ್ರಿ ಐತೆ ಅಂದ್ರೆ ಇದು ಎಷ್ಟಿರ್ತೈತಿ? 150 ಡಿಗ್ರಿ ಇರ್ತೈತಿ. ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂಥದ್ದು. ರೈಟ್? ತುಂಬಾ ಸಿಂಪಲ್ ಆಗಿರುವಂಥ ಪ್ರಶ್ನೆ. ಓಕೆ, ಇಷ್ಟೇ ಇರಲಿ ಬಿಡ್ರಿ. ಮುಂದಿನ ಪ್ರಶ್ನೆ. ಮೊದಲ 8 ಅವಿಭಾಜ್ಯ ಸಂಖ್ಯೆಗಳ ಮೊತ್ತವನ್ನು 7ರಿಂದ ಭಾಗಿಸಿದಾಗ ಲಭ್ಯವಾಗುವ ಫಲಿತಾಂಶ ಅಂತ ಕೇಳಿದ್ದಾರೆ. ಓಕೆ, ಮೊದಲ 8 ಅವಿಭಾಜ್ಯ ಸಂಖ್ಯೆಗಳು ಯಾವುವು? 2, 3, 5, 7, ಆಮೇಲೆ 11, 13, ಆಮೇಲೆ ಯಾವ್ದು ಬರ್ತದ? 17, ಆಮೇಲೆ 19. ಓಕೆ, ಇವು 8 ಮೊದಲ ಅವಿಭಾಜ್ಯ ಸಂಖ್ಯೆ. ಇವನ್ನೆಲ್ಲ ಕೂಡಿಸ್ಬೇಕಂತಂದ್ರೆ ನಾವು ಒಂದು ಸ್ವಲ್ಪ ಟೆಕ್ನಿಕ್ ಯೂಸ್ ಮಾಡ್ಬೇಕಾಗ್ತದ, ಹೌದಲ್ಲ? 3, 2, 5, 5, 5, 10, 10, 17, 13 ಎಷ್ಟಾಯ್ತಪ್ಪ? 30 ಆಯ್ತು. 40 ಆಯ್ತು. 40, 40, ಇದೊಂದು 30, 70, 70, 77 ಆಯ್ತು. ಟೋಟಲ್ ಎಷ್ಟಾಯ್ತು? 77. ಎಲ್ಲಾನು ಕೂಡಿಸಿದ್ರೆ 77. ನಾವು ಹೆಂಗೆ ಕಂಡು ಹಿಡಿತೀವಿ? 7ರಿಂದ ಭಾಗಿಸ್ಬೇಕು. ಇದನ್ನ ಏನು ಮಾಡಬೇಕು? ಈ 8 ಅವಿಭಾಜ್ಯ ಸಂಖ್ಯೆಗಳ ಮೊತ್ತವನ್ನು ಅಂದರೆ ಎಲ್ಲವನ್ನ ಕೂಡಿಸ್ಬೇಕು. ಅದನ್ನು ಎಷ್ಟರಿಂದ ಭಾಗಿಸ್ಬೇಕು? 7ರಿಂದ ಭಾಗಿಸ್ಬೇಕು. 7ರಿಂದ ಭಾಗಿಸಿದ್ರೆ ಎಷ್ಟು ಬಂತು? 11 ಬಂತು. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಸರಳಗೊಳಿಸಿ, ಸಿಂಪ್ಲಿಫೈ ಮಾಡಬೇಕು. ಇದನ್ನು ಯಾವ ರೀತಿ ಮಾಡಬೇಕು ನೋಡ್ರಿ. ನಾವು ಯಾವಾಗಲೂ ಎಕ್ಸ್ ಸ್ಕ್ವೇರ್ ಇದ್ರೆ ಅದನ್ನು ಕೂಡಿಸ್ತೀವಿ. ಇಲ್ಲಿ ನೋಡ್ರಿ, 3/2 x/2. ಇದರಿಂದ ಏನಿಲ್ಲ ಅಂದ್ರೆ 1 ಇರ್ತದ. ಕೆಳಗಡೆ ಛೇದ ಸಮ ಆಯ್ತಂದ್ರೆ ಡೈರೆಕ್ಟ್ ಆಗಿ ನಾವು ಕೂಡಿಸ್ಬೋದು. 3x² ಪ್ಲಸ್ 1x² ಅಂದ್ರೆ 4x². 4x² ಭಾಗಿಸು 2. ನೀವು ಮೈಂಡ್ ಒಳಗೆ ವಿಚಾರ ಮಾಡಕ್ಕೆ ಬರ್ತೈತಲ್ಲ. 4x² ಡಿವೈಡೆಡ್ ಬೈ 2 ಅಂತಂದ್ರೆ 2 ಒಂದ್ಲೇ 2 2ಲೇ ಕಟ್ಟಕತ್ತಿ. ಡೈರೆಕ್ಟ್ ಆಗಿ 2x² ಬರಿಬೋದಲ್ಲ? ಅರ್ಥ ಆಯ್ತಿಲ್ಲ ನಾ ಏನು ಹೇಳಿ ಅಂತ? 3/2x² ಪ್ಲಸ್ 1x² ಅಂತಂದ್ರೆ 4x² ಆಯಿತು. ಕೆಳಗಡೆ ಛೇದೊಳಗೆ 2 ಅದ ಅಂದ್ರೆ 2 ಒಂದ್ಲೇ 2 ಇರಲಿ. ಡೈರೆಕ್ಟ್ ಆಗಿನ ಇದ್ರ ಉತ್ತರ ಬರೀಬೋದಲ್ಲ 2x² ಅಂತೇಳಿ ಕೆಲಸ. ಇದರಿಂದ ನಮ್ಮ ಕ್ಯಾಲ್ಕುಲೇಷನ್ ಏನಾಗ್ತದೆ? ಟೈಮ್ ಉಳಿತದೆ. ನಾವು ಮೈಂಡ್ ಒಳಗೆ ಎಷ್ಟು ಕ್ಯಾಲ್ಕುಲೇಷನನ್ನು ಮಾಡ್ತೀವಿ ಅಷ್ಟು ನಮ್ಮ ಟೈಮ್ ಏನಾಗ್ತದೆ? ಸೇವ್ ಆಗ್ತಾ ಹೋಗ್ತದೆ. ಓಕೆ, ಈಗ ಎಕ್ಸ್ ಬೆಲೆ ತೊಗೊಂಡು ಇದು 2x ಐತಿ, ಇಲ್ಲಿ 6x ಐತಿ. ಪ್ಲಸ್ ಮೈನಸ್ ಇದ್ರೆ ಏನು ಮಾಡಬೇಕು? ಮೈನಸ್ ಮಾಡಬೇಕು. ದೊಡ್ಡ ಅಂಕಿ ಹಿಂದಿರುವಂಥ ಚಿಹ್ನೆ ಇಡಬೇಕು. 6 2 ಹೋದ್ರೆ 4x ಬಂತು. ದೊಡ್ಡ ಅಂಕಿ ಹಿಂದೆ ಮೈನಸ್ ಐತಿ, ಅದಕ್ಕೆ ಇಲ್ಲಿ ಏನು ಬಂತು? ಮೈನಸ್ ಬಂತು. ಅರ್ಥ ಆಯ್ತಲ್ಲ ಈಗ ಎಲ್ಲರಿಗೂ? ನೆಕ್ಸ್ಟ್, ಈಗ ಇಲ್ಲಿ ಉಳಿದಿರುವಂಥದ್ದನ್ನ ಏನು ಮೈನಸ್ ಪ್ಲಸ್ ಇದ್ರೆ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಛೇದ 2 ಸಮ ಐತಿ, ಹಾಗಾದ್ರೆ ಡೈರೆಕ್ಟ್ ಮೈನಸ್ ಮಾಡು. 3 1 ಹೋದ್ರೆ 2 ಬಂತು. ದೊಡ್ಡ ಅಂಕಿ ಹಿಂದೆ ಚಿಹ್ನೆ ಏನೈತಿ? ಮೈನಸ್ ಐತಿ, ಮೈನಸ್ ಇಟ್ಟಿವಿ. ಹಾಗಾದ್ರೆ 2/2 ಇಲ್ಲಿ ನೋಡ್ರಿ, ಛೇದದೊಳಗೆ 2 ಇತ್ತಲ್ಲ, ಅದಕ್ಕೆ 2 ಬರ್ತೀವಿ. 2 ಒಂದ್ಲೇ ಅಂದ್ರೆ ಎಷ್ಟು ಬಂತು? 1 ಬಂತು. 2x² ಮೈನಸ್ 4x ಮೈನಸ್ 1. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ, ಒಂದೇ ಲೈನ್ ಒಳಗೆ ಕಂಪ್ಲೀಟ್ ಆಯಿತು. ಇಲ್ಲ ಅಂತಂದ್ರೆ ನೀವು ಇದನ್ನ ಕೂಡಿಸಿ ಏನೇನು ಮಾಡಿ ಆಮೇಲೆ ಏನು ಮಾಡಬೇಕಾಗಿತ್ತು? ಕ್ಯಾಲ್ಕುಲೇಷನನ್ನು ಮಾಡಬೇಕಾಗಿತ್ತು. ಈ ರೀತಿ ನೀವು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಟೈಮನ್ನು ಸೇವ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್, ಓಕೆ, ಈ ರೀತಿ ಪ್ರಶ್ನೆ ಬಂತಂದ್ರೆ ಇದ್ರ ಉತ್ತರ ಡೈರೆಕ್ಟ್ ಆಗಿ ಹಾಕ್ಬೋದು. 2x ಪ್ಲಸ್ 3y ಇಲ್ಲದ. ಹಾಂ, ಇದೇ ಈ ಒಂದು ಪ್ರಶ್ನೆಯ ಉತ್ತರ. ನಿಮಗೆ ಗೊತ್ತಿರಲಿ ಯಾವ ರೀತಿ ಅಂದ್ರೆ ಒಂದು ಅಲ್ಜಿಬ್ರಿಕ್ ಫಾರ್ಮುಲಾ ಅದ. ಆ ಫಾರ್ಮುಲಾ ಪ್ರಕಾರ ನಾವು ಈ ಉತ್ತರವನ್ನು ಡೈರೆಕ್ಟ್ ಆಗಿನ ಹಾಕ್ಬೋದು. ಹೆಂಗಪ್ಪ ನೋಡ್ರಿ, ಇದು ಇದ್ರ ಡಬಲ್ ಇರ್ತದ. ಇದು ಇದ್ರದ್ದು ಏನಿರ್ತದ? ಡಬಲ್ ಇರ್ತದ. ಇದು ಇದ್ರದ್ದು ಡಬಲ್ ಇರ್ತದ. ಇದು ಇದ್ರ ಡಬಲ್ ಇರ್ತದ. ಮೇಲ್ಗಡೆ ಕ್ಯೂಬ್, ಕೆಳಗಡೆನು ಕ್ಯೂಬ್ ಇತ್ತಂತಂದ್ರೆ ಇಲ್ಲಿ ಕೊಟ್ಟಿರುವಂಥದ್ದು ಏನಿರ್ತದಲ್ಲ, ಇದರ ಚಿಹ್ನೆಯನ್ನ ಉಲ್ಟಾ ಮಾಡಿ ಬರೆದು ಬಿಟ್ರೆ ಅದ ಆ ಒಂದು ಪ್ರಶ್ನೆಯ ಸೊಲ್ಯೂಷನ್. ಇದ್ರ ಸೊಲ್ಯೂಷನ್ ಮಾಡಿದ್ರೆ ಇಷ್ಟು ದೊಡ್ಡ ಸೊಲ್ಯೂಷನ್ ಬರ್ತದ. ಬಟ್ ಈ ಒಂದು ಟೆಕ್ನಿಕ್ ನಿಮಗೆ ಗೊತ್ತಿತ್ತಂತಂದ್ರೆ ನೀವು ಡೈರೆಕ್ಟಾಗಿನ ಪೆನ್ ಇಲ್ದನ ಆನ್ಸರ್ ಮಾಡ್ಬೋದು. ಇದೇ ಆಪ್ಷನ್ ಅಂತ. ಹೆಂಗಿರ್ಬೇಕು ಕಂಡೀಷನು?
ಇದ್ರದ್ದು ಏನಿರಬೇಕು ಡಬಲ್ ಇರಬೇಕು. ಆಮೇಲೆ ಇದು ಕ್ಯೂಬ್ ಒಳಗೆ ಇದು ಕ್ಯೂಬ್ ಒಳಗೆ ಇರಬೇಕು. ನೋಡ್ರಿ ಇದು ಇದ್ರ ಡಬಲ್ ಅದ, ಕ್ಯೂಬ್ ಒಳಗದ, ಇದು ಇದ್ರ ಡಬಲ್ ಅದ, ಇದು ಇದ್ರ ಕ್ಯೂಬ್ ಒಳಗದ. ಹಂಗಂದ್ರೆ ನೀವೇನು ಮಾಡ್ತೀರಿ ಹಂಗಾರೆ ಡೈರೆಕ್ಟಾಗಿನ ಆ ಅಲ್ಜಿಬ್ರಿಕ್ ಫಾರ್ಮುಲಾ ಮುಖಾಂತರ 2x ಮೈನಸ್ ಇದನ್ನ ಏನು ಮಾಡೋದು ಪ್ಲಸ್ 3y ಪ್ಲಸ್ 7z ಪ್ಲಸ್ 2x ಮುಗಿದ ಹೋಯ್ತು ಪ್ರಶ್ನೆ. ಇದ್ರ ಚಿಹ್ನೆಯನ್ನು ಉಲ್ಟಾ ಮಾಡಿ ಬರೆದು ಬಿಟ್ರೆ ಇದೇ ಈ ಒಂದು ಪ್ರಶ್ನೆಯ ಸೊಲ್ಯೂಷನ್. ರೈಟ್? ಓಕೆ. ನೆಕ್ಸ್ಟ್, ಎ ಮತ್ತು ಬಿ ಒಟ್ಟಿಗೆ ಒಂದು ಕೆಲಸವನ್ನು 8 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಓಕೆ, ಎ ಮತ್ತು ಬಿ ಇಬ್ಬರು ಕೂಡಿ 2 ದಿವಸನಾಗ ಕೆಲಸ ಮಾಡ್ತಾರೆ. ಇವರು 8 ದಿನದೊಳಗೆ ಕೆಲಸ ಮಾಡ್ತಾರೆ. ಓಕೆ, ಬಿ ಎಗಿಂತ 25% ಹೆಚ್ಚು ದಕ್ಷತೆ ಹೊಂದಿದ್ದಾರೆ. ನೀವು ಡೈರೆಕ್ಟ್ ಮೈಂಡ್ ಒಳಗೆ ಮಾಡ್ಬೋದು. 25% ಅಂದ್ರೆ 1/4. ಹಾಗಂದ್ರೆ ಎ 4 ಕೆಲಸ ಮಾಡಿದ್ರೆ ಬಿ ಉಣಿಗಿತ್ರ ಒಂದು ಹೆಚ್ಚು ಮಾಡ್ತಾನಂತ. ಎ 4 ಕೆಲಸ ಮಾಡಿದ್ರೆ ಬಿ ಎಷ್ಟು ಕೆಲಸ ಮಾಡ್ತಾನಂತ 5. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಓಕೆ, ಎ ಒಬ್ಬನೇ ಅದೇ ಕೆಲಸನ ಎಷ್ಟು ದಿವಸ ಮಾಡ್ಬೋದು ನೋಡ್ರಿ. ಇವರಿಬ್ಬರು ಕೂಡಿ ಒಂದು ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾರಪ್ಪ? 9 ಕೆಲಸ ಮಾಡ್ತಾರೆ. ಇವರಿಬ್ಬರು ಕೂಡಿ ಒಂದು ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾರೆ? 9. ಹಂಗಾರ ಒಂದು ದಿವ್ಸಕ್ಕೆ 9 ರಂಗ 8 ದಿವ್ಸ ಕೆಲಸ ಮಾಡ್ಯಾರಂದ್ರೆ ಇದೇನಿದು ಟೋಟಲ್ ಕೆಲಸ ಹೌದು ಅಲ್ಲೋ? ಒಂದು ದಿವ್ಸಕ್ಕೆ 9 ರಂಗ ಕೆಲಸ ಮಾಡ್ತಾರೆ, ಹಂಗಾರ 8 ದಿವ್ಸ ಮಟ್ಟ ಕೆಲಸ ಮಾಡ್ಯಾರು. ಹಂಗಾದ್ರೆ ಟೋಟಲ್ ಕೆಲಸ ಎಷ್ಟು? ಇದು ಟೋಟಲ್ ಕೆಲಸ. ಈ ಟೋಟಲ್ ಕೆಲಸ ಯಾರು ಮಾಡಬೇಕು? ಎ ಒಬ್ಬ 2 ದಿವ್ಸನಾಗ ಮಾಡ್ತಾನೆ. ಎ ಒಂದು ದಿವ್ಸಕ್ಕೆ ಎಷ್ಟು ಮಾಡ್ತಾನೋ? 4 ಮಾಡ್ತಾನೋ. ಹಾಗಾದ್ರೆ ಏನು ಮಾಡ್ತೀರಿ? 4ರಿಂದ ಭಾಗಿಸ್ತೀರಿ. 4 1 4, 4 2 8, 9 2 18 ದಿನದಲ್ಲಿ ಯಾರು ಮಾಡ್ತಾರ? ಎ ಒಬ್ಬನೇ ಕಂಪ್ಲೀಟ್ ಮಾಡ್ತಾನ. ಅರ್ಥ ಆಯ್ತಲ್ಲ ಎಲ್ಲರಿಗೂ? ರೈಟ್. ಮುಂದಿನ ಪ್ರಶ್ನೆ, 12 ಸೆಂಟಿಮೀಟರ್, 24 ಸೆಂಟಿಮೀಟರ್, 30 ಸೆಂಟಿಮೀಟರ್ ಅಳತೆಯ ಘನಾಕೃತಿಯ ಬ್ಲಾಕ್ ಅನ್ನು ಒಂದೇ ರೀತಿಯ ಘನಗಳ ನಿಖರವಾದ ಸಂಖ್ಯೆಯಾಗಿ ಕತ್ತರಿಸಲಾಗುತ್ತದೆ. ಹಂಗಾರ ಅಂತಹ ಗಣಗಳ ಕನಿಷ್ಠ ಸಂಖ್ಯೆ ಎಷ್ಟು? ಮೊದಲಿಗೆ ನಾವು ಗಣಗಳ ಕನಿಷ್ಠ ಸಂಖ್ಯೆ ಗರಿಷ್ಠ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ಕೊಟ್ಟಿರುವಂಥದ್ರದ್ದು ವಾಲ್ಯೂಮ್ ಕಂಡುಹಿಡಿದು. ವಾಲ್ಯೂಮ್ನ ಸೂತ್ರ ಏನು? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಇದ್ರಿ. ಹಾಗಾದರೆ ಲೆಂತು 12 ಅದ, ಬ್ರೆಡ್ತು 24 ಅದ, ಹೈಟು 30 ಅದ ಅಂತ ಅನ್ಕೊಳ್ಳೋಣ. ಓಕೆ, 30. ಈಗ ಇದೇ ಸೇಮ್ ವಾಲ್ಯೂಮನ್ನು ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಎಲ್ಲ ಒಂದೇ ರೀತಿ ಬರ್ಬೇಕು. ಎಲ್ಲ ಒಂದೇ ರೀತಿ ಬರಬೇಕಂದ್ರೆ ಇವೆಲ್ಲದರಿಂದನೂ ಭಾಗಿಸುವಂತಹ ಒಂದು ಸಂಖ್ಯೆ ಕಂಡುಹಿಡಿಬೇಕು ನಾವು. ಅದು ಯಾವುದಪ್ಪ ಅಂತಂದ್ರೆ ಎಲ್ಲದ್ರದ್ದು ಮಸ. 12, 24, 30 ಮಸ ಎಷ್ಟು ಬರ್ತದೆ? 6 ಬರ್ತದೆ. 6 2 12, 6 4 24, 6 5 30. ಹಾಗಾದ್ರೆ ಈಗ ಪ್ರತಿಯೊಂದು ಬಾಹು ಪ್ರತಿಯೊಂದು ಸೈಡ್ ಏನಿರಬೇಕು? 6 ಸೆಂಟಿಮೀಟರ್ ಇರ್ಬೇಕು. ಅಂಥದ್ದು ನಾವೇನು ಮಾಡಬೇಕು? ಗಣ ತಯಾರು ಮಾಡ್ಬೇಕು. ಹಂಗಾರೆ ಇದರದ್ದು ಲೆಂತ್ ಎಷ್ಟಿರ್ತದೆ? 6. ಬ್ರೆಡ್ ಎಷ್ಟಿರ್ತದೆ? 6. ಹಾಗಾದರೆ ಹೈಟ್ ಎಷ್ಟಿರ್ತದೆ? 6. ಮುಗ್ದ ಹೋದ ಪ್ರಶ್ನೆ. 12, 24, 30 ಬರ್ದೀವಿ. ಸೇಮ್ ಇರಬೇಕಪ್ಪ ಅಂತಂದ್ರೆ ನಾವೇನು ಮಾಡ್ತೀವಿ? ಸೇಮ್ ಇರಬೇಕಂದ್ರೆ ಇವೆಲ್ಲದ್ರದ್ದು ಮಸ ತಗೋತೀವಿ. ಏನು? ಮಸ ಎಷ್ಟು? 6. ಅದರಿಂದನೇ ಭಾಗಿಸ್ಬಿಡೋದು. ಲೆಂತು ಅಷ್ಟೇ ಇರ್ತದೆ, ಬ್ರೆಡ್ತು ಅಷ್ಟೇ ಇರ್ತದೆ, ಎತ್ತರನೂ ಅಷ್ಟೇ ಇರ್ತದೆ. ಉದ್ದ ಅಗಲ ಎತ್ತರ ಎರಡು ಏನಿರ್ತದೆ ಅದರದ್ದು ಸೇಮ್ ಇರ್ತದೆ. ಮುಗೀತು. 6 1 6 2 6 1 6 4 6 1 6 5 5 4 20 22 40. ಎಷ್ಟು ಈಸಿ ಪ್ರಶ್ನೆ, ರೈಟ್? ಓಕೆ, ನೀವು ಮೈಂಡ್ ಒಳಗೆ ಇಲ್ಲೇ ಮಾಡ್ಬೋದಾಗಿತ್ತು. 6 2 12 2 ಬರ್ದ್ರಿ, 6 4 24 4 ಬರ್ದ್ರಿ, 6 5 30. ಇಷ್ಟ ಮ್ಯಾಕ್ಸಿಮಮ್ ಸೊಲ್ಯೂಷನ್ ಗೊತ್ತಿದ್ರೆ ಕಾನ್ಸೆಪ್ಟ್, ರೈಟ್? ಒಂದು 2-3 ಎಕ್ಸಾಮ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರಂದ್ರೆ ನೀವು ಆಮೇಲೆ ಸರ್ ನಾವ ಮಾಡಿಬಿಡ್ತೀವಿ ಇದನ್ನ ಈ ಪ್ರಶ್ನೆ ಅಂತ ಹೇಳ್ತೀರಿ. ಓಕೆ, ಹಾಂ. 2020ರಲ್ಲಿ ಪ್ರತಿ ಕಂಟೈನರ್ಗೆ ಮಾರಾಟವಾದ ಸರಕುಗಳ ಸರಾಸರಿ ಮೌಲ್ಯವು 2019ರಷ್ಟೇ ಇದ್ದರೆ, ಓಕೆ, 2020ರಲ್ಲಿ ಒಟ್ಟು ರಫ್ತುಗಳ ಹೊಸ ಸುಮಾರು ಮೌಲ್ಯ ಎಷ್ಟು ಇರುತ್ತದೆ ಎಂದು 2024 ಸಂಖ್ಯೆ ಬದಲಾಗದಿದ್ದರೆ ಅಂತ. ಈ ಪ್ರಶ್ನೆ ಸ್ವಲ್ಪ ಕನ್ಫ್ಯೂಷನ್ ಇರುವಂಥದ್ದು ನಿಮ್ಗೆ. ಇದನ್ನು ಸ್ವಲ್ಪ ನೀವು ಮಿಸ್ಟೇಕ್ ಮಾಡ್ಬೋದು. ಏನು ಹೇಳತ್ತಾರಪ್ಪ ಅಂತಂದ್ರೆ ಮೊದಲಿಗೆ ಎಷ್ಟು ಸರಾಸರಿ ಇತ್ತು ಈಗೂ ಅಷ್ಟ ಸರಾಸರಿ ಇದ್ರೆ 2020ರೊಳಗೆ ಕಂಟೈನರ್ಗಳ ಸಂಖ್ಯೆ ಎಷ್ಟಾಗ್ತದ ಅಂತ ಹೇಳ್ತಾರೆ. 2019ರಾಗ ಸರಾಸರಿ ಎಷ್ಟಿತ್ಲ ಈಗೂ ಅಷ್ಟೇ ಇರ್ಬೇಕಂತ ಹೇಳ್ತಾರೆ. ಹಾಗಾದರೆ ಸರಾಸರಿ ಹೆಂಗೆ ಕಂಡುಹಿಡಿತೀವಿ ನಾವು? ಒಟ್ಟು ಏನು ಮಾಡ್ತೀವಿ? ಇದನ್ನ ಬೆಲೆಗಳನ್ನ ಭಾಗಿಸು ಒಟ್ಟು ಕಂಟೈನರ್ಗಳಿಂದ ಭಾಗಿಸ್ತೀವಿ. ಓಕೆ, ಹಾಗಾದರೆ 280 ಭಾಗಿಸು 130. 0ಇಂದ 0 ಹೋಯ್ತು. 13 1 13 2 26. 13 2 26 ಅಂದರೆ ಎಷ್ಟು ಉಳಿತಿಲ್ಲಿ? 2 ಉಳಿತು. ಪಾಯಿಂಟ್ ಕೊಟ್ಟರೆ ಎಷ್ಟಾಯಿತು? 0. 13 1 13 ಎಷ್ಟು ಉಳಿತು? 7.
ರೈಟ್. 13 ಒಂದ್ಲೆ 13, ಆಮೇಲೆ 13 ಐದ್ಲೆ 65. ಹಂಗಂದ್ರೆ ಎಷ್ಟು ಬಂತು ಮುಂದೆ ಹಂಗೆ ಕಂಟಿನ್ಯೂ ಆಗ್ತದ 2.1 ರೂಪಾಯಿ 2.15. ಹಾಗಾದರೆ ಮೊದಲಿಗೆ ಎಷ್ಟಿತ್ಲ ಈಗೂ ಅಷ್ಟೇ ಇರ್ಬೇಕಂತ ಹೇಳ್ತಾರೆ. ಹಾಗಾದರೆ ಈಗಿನ ಬೆಲೆ ಎಷ್ಟದ 180. ಇದರಿಂದ ಏನು ಮಾಡ್ತೀರಿ 180ಕ್ಕೆ ಗುಣಿಸ್ತೀರಿ. 180 ಗುಣಿಸಿದ್ರೆ ಮುಗಿದು. 18 ಐದ್ಲೆ 90, ಮುಂದೊಂದು ಜೀರೋ ಆಮೇಲೆ ನೋಡೋಣ. 18 ಒಂದ್ಲೆ 18, 27, 18 ಎರಡ್ಲೆ 36, 2 38, ಇಲ್ಲೊಂದು ಜೀರೋ ಇತ್ತು, ಒಂದು ಜೀರೋ, ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಅಂದರೆ ಎಷ್ಟು ಬಂತು 387. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಇಲ್ಲಿ ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಆಗುವಂಥದ್ದು ಇದೇ ಒಂದು ಪಾಯಿಂಟಲ್ಲಿ. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಮೊದಲಿಗೆ ಯಾವ ಏನು ಸರಾಸರಿ ಇರ್ತದಲ್ಲ, ಈಗೂ ಕೂಡ ಏನಿರ್ಬೇಕು, ಇಲ್ಲೂ ಕೂಡ ಅದೇ ಸರಾಸರಿ ಇರಬೇಕಾಗ್ತದೆ. ಓಕೆ ಓಕೆ ಮುಂದಿನ ಪ್ರಶ್ನೆ. ಓಕೆ, ಈ ಪ್ರಶ್ನೆಯನ್ನು ಯಾವ ರೀತಿ ಮಾಡಬೇಕು ಅಬ್ಸರ್ವ್ ಮಾಡಿರಿ. ನೋಡ್ರಿ 3x ಅದ, 3x ಬರ್ದ್ರಿ. ಮ್ಯಾಗ -2 ಇತ್ತಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಭಾಗಿಸುವೊಳಗ ಸ್ಕ್ವೇರ್ ಅಂತದ್ರ ಅರ್ಥ. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಮ್ಯಾಗ -2 ಇತ್ತಂದ್ರೆ ಕೆಳಗೇನದ್ರ ಅರ್ಥ ಭಾಗಿಸುವೊಳಗ -2 ಅಂತ. ಇದನ್ನು ಇನ್ನೊಂದು ರೀತಿನೂ ಮಾಡ್ಬೋದು, ಅದನ್ನು ಹೇಳ್ತೀನಿ ನಾನು ನಿಮಗೆ, ಜಸ್ಟ್ ತಿಳ್ಕೊರಿ. ಈಗ ಪ್ಲಸ್ 3x. ಓಕೆ, ಹಂಗಂದ್ರೆ ಇಲ್ಲಿ ನೋಡ್ರಿ ಇದನ್ನೇ ಯಾವ ರೀತಿ, ಇದು 9ರ ಕ್ಯೂಬ್ ಇದೆ, 9ರ ಕ್ಯೂಬ್. ಇಲ್ಲಿ ನೋಡಿ 9ರ ಕ್ಯೂಬ್ ಇದೆ. ಹಂಗಾರೆ ಇದನ್ನ ಏನಂತ ಬರಿಬೋದು 3/2 ಇಂಟು 3 ಅಂತ ಬರಿಬೋದಲ್ಲ. ಹಾಗಾದ್ರೆ ಇದು ಎಷ್ಟಾಯ್ತು 3/6 ಆಯ್ತು. 729 ಅಂದ್ರೆ ಏನು 3/6. ಯಾಕಪ್ಪ ಅಂತಂದ್ರೆ ಇದು 9ರ ಕ್ಯೂಬ್, 9ರ ಕ್ಯೂಬ್ ಇದು. ಹಂಗಾದ್ರೆ 3ನ ಏನು ಅಂತ ಬರಿಬೋದು 3 3ಲೆ 3/2 ಅಂತ ಬರಿಬೋದಲ್ಲ. ಹಾಗಾದ್ರೆ ಇದೇನಾಯ್ತು ಗುಣಾಕಾರ ಆಯ್ತು, ಇಂಟು 3 2ಲೆ 6. ಅರ್ಥ ಆಯ್ತಲ್ಲ? ಹಾಗಾದ್ರೆ ಇಲ್ಲಿ ಏನು ಉಳಿತು ಇಂಟು 10 ಉಳಿತು. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಈ ತಿಳ್ಕೋರಿ. ಆಮೇಲೆ ಇನ್ನೊಂದು ಶಾರ್ಟ್ ಟ್ರಿಕ್ ಅದ, ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಓಕೆ, ಈಗ ನೋಡ್ರಿ 3 3ಲೆ ಎಷ್ಟು 3x ಡಿವೈಡೆಡ್ ಬೈ 9 ಪ್ಲಸ್ 3x ಈಸ್ ಈಕ್ವಲ್ ಟು 3/6 ಇಂಟು 10. ಓಕೆ, ಈಗ ಏನು ಮಾಡೋಣಪ್ಪ ನಾವು ಅಂತಂದ್ರೆ ಇದ್ರೊಳಗೆ 3x ಐತಿ, ಇದ್ರೊಳಗೆ 3x ಕಾಮನ್ ತೊಗೊಂಡ್ರಿ, 3x ಕಾಮನ್ ತೊಗೊಂಡ್ರಿ. ಹಾಗಾದ್ರೆ ಇಲ್ಲಿ ನೋಡಿ 1/9 ಪ್ಲಸ್ ಇಲ್ಲಿ 1. ಯಾಕ 3x ಇದ್ರಾಗಿಂದು ಕಾಮನ್ ತೊಗೊಂಡ್ರಿ, ಇದ್ರಾಗಿಂದು ಕಾಮನ್ ತೊಗೊಂಡ್ರಿ, ಈಸ್ ಈಕ್ವಲ್ ಟು 3/6 ಇಂಟು 10. ಇದನ್ನು ಹೆಂಗೆ ಮಾಡೋದಪ್ಪ ಈಗ 3x 9 9 ಒಂದ್ಲೆ 9 ಪ್ಲಸ್ 1 ಅಂತಂದ್ರೆ 10/9 ಈಸ್ ಈಕ್ವಲ್ ಟು 3/6 ಇಂಟು 10. ಈ 10ರಿಂದ ಈ 10 ಹೋತು, 3 ಒಂದ್ಲೆ 3 3ಲೆ ಹೋತು. ಹಾಗಾದ್ರೆ ಈ 3 ಈ ಕಡೆ ಹೋದ್ರೆ ಏನಾಯ್ತು ಗುಣಾಕಾರ ಆಗ್ತದೆ. ಓಕೆ, ಸಾರಿ 3/x ಅಲ್ಲ, ಸಾರಿ, ಇದನ್ನ ಏನು ಮಾಡ್ಕೊಂಡ್ಬಿಟ್ಟಿವಿ ನಾವು 3x ಮಾಡ್ಕೊಂಡ್ಬಿಟ್ಟಿವಿ. ಇದೇನಿದು 3/x ನಾವು ಕೊಡ್ತಾ ಹೊಡ್ಯಾಕ ಬರಂಗಿಲ್ಲ. ರೈಟ್. ಓಕೆ, ಹಾಗಾದ್ರೆ ಏನಾಯ್ತಿದು ಈ 10ರಿಂದ ಈ 10 ಹೋಯ್ತು. ಇಲ್ಲಿ ಏನು ಉಳಿತು 3/x ಉಳಿತು. ಈ 9ನ್ನ ಈ ಕಡೆ ಕಳಿಸೋಣ. ಈ 9ನ್ನ ಏನಂತ ಬರಿಬೋದು ನಾವು 3/2 ಅಂತ ಬರಿಬೋದಲ್ಲ. ಹಾಗಾದ್ರೆ ಇದು ಈ ಕಡೆ ಹೋದ್ರೆ ಏನಾಯ್ತು 2 ಪ್ಲಸ್ 3/2 3/6 ಅಂದ್ರೆ ಎಷ್ಟಾಯ್ತು 3/8. ಹಾಗಾದ್ರೆ ಎಕ್ಸ್ನ ಬೆಲೆ ಎಷ್ಟು ಬಂತು 8 ಬಂತು. ಇದು ಈ ಒಂದು ಪ್ರಶ್ನೆಯ ಸೊಲ್ಯೂಷನ್. ರೈಟ್. ಓಕೆ, ಸೊ ಬೆಟರ್ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಇದೇ ಮೆಥಡನ್ನು ಒಂದು ಸ್ವಲ್ಪ ಏನು ಮಾಡ್ಬೇಕಪ್ಪ ಅಂತಂದ್ರೆ ಶಾರ್ಟಾಗಿ ಯೂಸ್ ಮಾಡ್ಕೋಬೇಕು. ಯಾವ ರೀತಿಪ್ಪ ಎಲ್ಲೆಲ್ಲಿ ಸ್ಟೆಪ್ಸನ್ನು ಸ್ಕಿಪ್ ಮಾಡ್ಬೋದು ನೋಡ್ರಿ. ಇಲ್ಲಿ 3x ಬರಿತೀವಿ, ಭಾಗಿಸುವೊಳಗೆ 3ರ ಸ್ಕ್ವೇರ್ ಬರ್ಕೊಳ್ಳೋ ಬದಲಿ ಡೈರೆಕ್ಟ್ 3ರ ಸ್ಕ್ವೇರ್ ಎಷ್ಟು ಬರ್ತದೆ 9 ಬರ್ತದೆ, ಡೈರೆಕ್ಟ್ ಅದನ್ನು ಬರಿ. ಓಕೆ, ಇದನ್ನು 3x ಈಸ್ ಈಕ್ವಲ್ ಟು 3/6 ಇಂಟು 10 ಅಂತ ಬರಿತೀರಿ. ಓಕೆ, ಈಗ ಏನು ಮಾಡಬೇಕು ಈ ಸ್ಟೆಪ್ಸನ್ನು ಕಟ್ ಮಾಡ್ಬೇಕಂತಂದ್ರೆ ಇದನ್ನು ಮೈಂಡ್ ಒಳಗೆ 3/x ಹೊರಗೆ ಬರ್ಕೋರಿ. ಇಲ್ಲಿ 1 ಇರ್ತದೆ, ಇಲ್ಲಿ 1 ಇರ್ತದೆ. 9 ಒಂದ್ಲೆ 9 ಪ್ಲಸ್ 1 ಅಂದ್ರೆ 10/9. ಡೈರೆಕ್ಟ್ ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡಿ ಎಲ್ಲಿ ಬರಿಬೇಕು ಇಲ್ಲೇ ಬರಿಬೇಕು. ಹಾಗಾದ್ರೆ ಇಲ್ಲಿ 3/6 ಇಂಟು 10 ಬರ್ತದೆ. ರೈಟ್. ಓಕೆ, ಅದಕ್ಕೆ ಏನು ಮಾಡ್ತೀರಿ 10ರಿಂದ 10ನ್ನು ಹೊಡೆದು ಬಿಡ್ತೀರಿ. ಇಲ್ಲಿ ಏನು ಮಾಡ್ತೀರಿ 9 ಅಂದ್ರೆ 3/2. 3x ಈಸ್ ಈಕ್ವಲ್ ಟು ಘಾತ ಈ ಕಡೆ ಹೋದ್ರೆ ಗುಣಾಕಾರ ಒಳಗೆ ಏನಕ್ಕದ ಪವರ್ 2 ಕೂಡ್ತದ. 6 ಪ್ಲಸ್ 2 8 ಬಂತು. ಇದು ಈ ಒಂದು ಪ್ರಶ್ನೆಯ ಸೊಲ್ಯೂಷನ್ ಆಗಿರುವಂಥದ್ದು. ಇಲ್ಲಿ ನೀವೇನು ಮಾಡ್ಬೋದು 2 ಸ್ಟೆಪ್ಗಳನ್ನು ಸ್ಕಿಪ್ ಮಾಡ್ಕೋಬಹುದು. ಇದನ್ನ ಸ್ಕಿಪ್ ಮಾಡ್ಕೋಬಹುದು. ರೈಟ್. ಓಕೆ, ಜಸ್ಟ್ ಪ್ರಾಕ್ಟೀಸ್.
ಗೋಳದ ತ್ರಿಜ್ಯವನ್ನು 2 ಸೆಂಟಿಮೀಟರ್ ಹೆಚ್ಚಿಸಿದರೆ ಅದರ ಮೇಲ್ಮೈ ವಿಸ್ತೀರ್ಣವು 704 ಸೆಂಟಿಮೀಟರ್ ಸ್ಕ್ವೇರ್ ಹೆಚ್ಚಾಗುತ್ತದೆ. ಪೈ 22/7 ಎಂದು ಬಳಸಿ ಹೆಚ್ಚಳಕ್ಕೆ ಮೊದಲು ಗೋಳದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು. ನೋಡ್ರಿ, ಮೊದಲೇಕ್ ನಾವು ಗೋಳದ ತ್ರಿಜ್ಯ ಎಷ್ಟಿತ್ತು ನಮ್ಗೆ ಗೊತ್ತಿಲ್ಲ. ಅದನ್ನು 2 ಸೆಂಟಿಮೀಟರ್ ಹೆಚ್ಚು ಮಾಡಿದಾಗ ನಮ್ಮ ವಿಸ್ತೀರ್ಣ ಎಷ್ಟು ಹೆಚ್ಚಾಗತ್ತೈತಿ? 704. ಹಾಗಾದರೆ ಗೋಳದ ಮೊದಲಿನ ವಿಸ್ತೀರ್ಣ ಕಂಡುಹಿಡಿಬೇಕು. ಗೋಳದ ಮೊದಲಿನ ವಿಸ್ತೀರ್ಣ 4πr² ಇತ್ತು ಅನ್ಕೊಂಡು. ಮೊದಲಿಗೆ ಎಷ್ಟಿತ್ತು? 4πr². ಇದು ಗೋಳದ ವಿಸ್ತೀರ್ಣ ಸೂತ್ರ. ಈಗ ಇದ್ರ ರೇಡಿಯಸ್ ಹೆಚ್ಚು ಮಾಡತ್ತು ಅಂದ್ರೆ ಈಗ ಸದ್ಯಕ್ಕೆ ಎಷ್ಟು ಇರ್ತೈತಿ? 4πr+2². ಯಾಕೆ ಹೆಚ್ಚಿಗೆ ಮಾಡಿವಿ? ಇದು ಆರ್ ಇದ್ದದ್ದು ಏನಾಗೈತಿ? r+2² ಅರ್ಥ ಆಯ್ತಲ್ಲ ಎಲ್ಲರಿಗೂ? ಹಾಂ, ಇವು ಎರಡೂ ವ್ಯತ್ಯಾಸ ಎಷ್ಟು ಬರ್ತೈತೆ ಅಂತ ಹೇಳಿ ಎಷ್ಟು ಹೆಚ್ಚಾಗಿತ್ತು ಅಂತ ಹೇಳ್ತಾರೆ? 704 ಹೆಚ್ಚಾಗಿತ್ತು ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಪ್ರಶ್ನೆ ಅರ್ಥ ಆಯ್ತಲ್ಲ? ಮೊದಲಿಗೆ ಇಷ್ಟು ವಿಸ್ತೀರ್ಣ ಇತ್ತು, ಈ ತ್ರಿಜ್ಯವನ್ನು 2 ಸೆಂಟಿಮೀಟರ್ ಹೆಚ್ಚು ಮಾಡೋಣ ಏನಾಗೈತಿ? 704 ಹೆಚ್ಚಾಗೈತಿ. ಹಂಗಾರೆ ಇದ್ರೊಳಗೆ ಇದನ್ನು ಕಳೆದ್ರೆ ಎಷ್ಟು ಹೆಚ್ಚಾಗೈತಿ? 704 ಬರತ್ತೆ. ಸಿಂಪಲ್. ಈಗ ಏನು ಮಾಡ್ರಿ, ಇದ್ರೊಳಗೂ 4π ಕಾಮನ್ ಐತಿ, ಇದ್ರೊಳಗೂ 4π ಕಾಮನ್ ಐತಿ. ಹಂಗಾದ್ರೆ ಏನು ಮಾಡ್ತೀರಿ? 4π ಕಾಮನ್ ತಗೊಂಡ್ರಿ. ಅರ್ಥ ಆಯ್ತಲ್ಲ ಈಗ? ರೈಟ್? ಹಾಂ, ಓಕೆ. ಈಗ ಏನು ಮಾಡ್ಬೇಕಪ್ಪ? ಇಲ್ಲೇನು ಉಳಿತು? ಒಂದು ಸ್ಟೆಪ್ ಎಕ್ಸ್ಟ್ರಾ ಆಗಲಿ, ಬರೋದ ತೋರಿಸ್ತೀನಿ. r+2² ಮೈನಸ್ r². ಇಲ್ಲಿ ಏನು ಬರ್ತದ? r² ಉಳಿತು. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಈಸ್ ಈಕ್ವಲ್ ಟು 704 ಬಂತು. ಓಕೆ, ಹಾಗಾದರೆ ಇಲ್ಲಿ ನೋಡಿರಿ, 4ರಿಂದ ಇಲ್ಲಿ ಕಡ್ತಾ ಹೊಡೆದ್ಬಿಡ್ರಿ. 4 1 4, ಎಷ್ಟು ಉಳಿತು? 3, 4 7 28, 2 4 6 24. ಓಕೆ, ಈ ಪೈ ಜಾಗದಾಗ ಏನಂತ ಬರೀಬೋದು ನಾವು? 22 ಇಲ್ಲೇ ಬರೆದು ಬಿಡ್ತೀನಿ ನೋಡಿ. 22 ಇಲ್ಲಿ ಈ ಕಡೆ ಸೈಡ್ ಬರೀತೀನಿ. 22/7. ಓಕೆ, ಈಗ ಡೈರೆಕ್ಟ್ 22ರಿಂದ ಕಡ್ತಾ ಹೋಗ್ತದಲ್ಲ. 22 1 22 ಎಷ್ಟಲೇ? 22 8. ಅರ್ಥ ಆಯ್ತಲ್ಲ? ಈಗ ಭಾಗಾಕಾರದಾಗಿದ್ದಂಥ 7 ಈ ಕಡೆ ಬಂದ್ರೆ ಗುಣಾಕಾರ. ಈಗ ಇಲ್ಲಿ ಏನು ಉಳಿತು? r+2² ಮೈನಸ್ r² ಈಸ್ ಈಕ್ವಲ್ ಟು 8 7 56 ಬಂತು. ಇಷ್ಟೆಲ್ಲರಿಗೂ ಅರ್ಥ ಆಯ್ತಲ್ಲ? ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ, ಇದನ್ನ ಸ್ಕ್ವೇರ್ ಮಾಡೋ. r² a² ಪ್ಲಸ್ ಇದನ್ನ b² ಫಾರ್ಮುಲಾ. 2 2 4 ಪ್ಲಸ್ 2ab 2 2 4 4 ಇಂಟು 6. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಇದನ್ನ ಇಲ್ಲಿ ತೋರಿಸ್ತೀನಿ ನೋಡ್ರಿ. r+2² ಹೆಂಗೆ ಮಾಡ್ತೀವಿ? ಮೊದಲಿಗೆ a² r², ಆಮೇಲೆ b² ಅಂತಂದ್ರೆ 2² ಆಮೇಲೆ 2 ಇಂಟು ab ಅಂತಂದ್ರೆ ಇವೆರಡು 2 ಇಂಟು ab r² ಪ್ಲಸ್ 4 ಪ್ಲಸ್ ಎಷ್ಟು ಬಂತು? 4r. ಇದನ್ನು ನಾನು ಡೈರೆಕ್ಟಾಗಿನ ಇಲ್ಲೇ ಬರ್ತೀನಿ. ಇಲ್ಲಿ ಏನೈತಿ? ಮೈನಸ್ r² ಈಸ್ ಈಕ್ವಲ್ ಟು 56. ಓಕೆ, r² ಹೋಯ್ತು. ಏನು ಉಳಿತು ಇಲ್ಲಿ? 4r ಉಳಿತು ಈಸ್ ಈಕ್ವಲ್ ಟು ಇಲ್ಲಿ ಪ್ಲಸ್ 4 ಇದ್ದಿದ್ದು ಆ ಕಡೆ ಹೋದ್ರೆ ಮೈನಸ್ ಆಗ್ತದೆ. 56 4 ಕಳೆದ್ರೆ ಎಷ್ಟು ಬಂತು? 52 ಬಂತು. 4 1 4, 4 3 12. ಹಾಗಾದರೆ ಮೊದಲಿಗೆ ತ್ರಿಜ್ಯ ಎಷ್ಟಿತ್ತು? 13 ಇತ್ತು. ರೈಟ್? ಓಕೆ, ನೀವು ಇದರೊಳಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಕ್ಯಾಲ್ಕುಲೇಷನನ್ನು ಫಾಸ್ಟ್ ಮಾಡಲೇಬೇಕು. ರೈಲ್ವೆ ಎಕ್ಸಾಮ್ ಅಂತಂದ್ರೆ ನಿಮ್ಗೆ ಎಲ್ಲ ರೀತಿ ಪ್ರಶ್ನೆ ಇದ್ದೇ ಇರ್ತವೆ. ಸೊ ಇದ್ರ ಪ್ರಶ್ನೆ ಲಾಜಿಕಲ್ ಪ್ರಶ್ನೆ ಆಗಿತ್ತು ಮತ್ತು ಕಾನ್ಸೆಪ್ಟುವಲ್ ಪ್ರಶ್ನೆನೂ ಆಗಿತ್ತು. ಇದ್ರ ಬಗ್ಗೆ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ಈ ಪ್ರಶ್ನೆಯನ್ನು ನೀವು ಟಚ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದರೆ ಈ ಪ್ರಶ್ನೆಯನ್ನು ನೀವು ಸ್ಕಿಪ್ ಮಾಡಬೇಕಾಗ್ತದೆ. ರೈಟ್? ಸ್ಕಿಪ್ ಮಾಡಿದರೂ ಕೂಡ ಏನು ತೊಂದರೆ ಇಲ್ಲ. ನಿಮಗೆ ಟೈಮ್ ಇರಲಿಲ್ಲ ಅಂತಂದ್ರೆ ನೀವು ಈ ಪ್ರಶ್ನೆಯನ್ನು ಸ್ಕಿಪ್ ಕೂಡ ಮಾಡ್ಕೋಬಹುದು. ರೈಟ್? ಓಕೆ, ಹಾಂ, ಮಧ್ಯಮ ಮೀಡಿಯನ್ 28.5 ಆದರೆ ಎಕ್ಸ್ ಅನ್ನು ಕಂಡು ಹಿಡಿಯಿರಿ ಅಂತ ಹೇಳಿದಾರೆ. ಓಕೆ, ಇದು ಬಹಳ ಒಂದು ಕ್ಯಾಲ್ಕುಲೇಟಿವ್ ಪ್ರಶ್ನೆ ಇದೆ ಮತ್ತು ಇದು 8th 9th ಪ್ರಶ್ನೆ ಇರುವಂಥದ್ರಿಂದ ನೀವು ಇದನ್ನು ನಾರ್ಮಲ್ ಆಗಿ ಸಾಲ್ವ್ ಮಾಡಬೇಕು. ಹಾಗಾದರೆ ಈ ಸಾಲ್ವ್ ಯಾವ ರೀತಿ ಮಾಡಬೇಕು ನೋಡ್ರಿ. ಮೊದಲಿಗೆ ಇಲ್ಲಿ 5 ಕೊಟ್ಟರೆ 5 ಬರೀತೀರಿ. ಇದನ್ನು ಇದಕ್ಕೆ ಕೂಡಿಸ್ಬೇಕು. 5 ಪ್ಲಸ್ ಎಕ್ಸ್. ಇದನ್ನು ಇದಕ್ಕೆ ಕೂಡಿಸ್ಬೇಕು. 20 + 5 25 ಪ್ಲಸ್ ಎಕ್ಸ್. ಆಮೇಲೆ ಇದನ್ನು ಇದಕ್ಕೆ ಕೂಡಿಸ್ಬೇಕು. ಹಾಗಾದರೆ ಎಷ್ಟು ಬಂತು? 40 ಪ್ಲಸ್ ಎಕ್ಸ್. ಆಮೇಲೆ ಇದನ್ನು ಇದಕ್ಕೆ ಕೂಡಿಸ್ಬೇಕು. 47 ಪ್ಲಸ್ ಎಕ್ಸ್. ಆಮೇಲೆ ಇದನ್ನು ಇದಕ್ಕೆ ಕೂಡಿಸ್ಬೇಕು. 52 ಪ್ಲಸ್ ಎಕ್ಸ್. ನಮಗೊಂದು ಮೀಡಿಯನ್ ಕಂಡುಹಿಡಿಬೇಕಂದ್ರೆ ಒಂದು ಫಾರ್ಮುಲಾ ಅದ. ಏನು ಫಾರ್ಮುಲಪ್ಪ ಅಂದರೆ ಮೀಡಿಯನ್ ಈಸ್ ಈಕ್ವಲ್ ಟು L ಪ್ಲಸ್ N ಡಿವೈಡೆಡ್ ಬೈ 2 ಮೈನಸ್ CF ಡಿವೈಡೆಡ್ ಬೈ F ಇಂಟು H. ಏನಪ್ಪ ಹಿಂಗಂದ್ರೆ ನಮ್ಗೆ ಗೊತ್ತಾಗೋಲ್ತಂತ್ರಿ. ಈ ಫಾರ್ಮುಲಾ ಮುಖಾಂತರನ ಇದನ್ನು ಸಾಲ್ವ್ ಮಾಡಬೇಕಾಗ್ತದೆ. ಓಕೆ, ಈ 28.5 ಮೀಡಿಯನ್ ಇದನ್ನು ಇಲ್ಲಿ ಕೊಟ್ಟರು, ಇಲ್ಲಿ ಬರೋದು 28.5.
ಈಸ್ ಈಕ್ವಲ್ ಟು ನೋಡ್ರಿ 28.5 ಎಲ್ಲಿ ಬರ್ತೈತಿ ಇವು ಎರಡರ ನಡಕ್ ಬರ್ತೈತಿಲ್ಲ 20ರಿಂದ 30ರ ನಡಕ್. ಹಾಗಾದ್ರೆ ಇದೇನಿದು ಲೋವರ್ ಲಿಮಿಟ್. ಹಂಗಾರೆ ಇದು ಎಲ್ ಅಂತಂದ್ರೆ ಏನಿದು ಲೋವರ್ ಲಿಮಿಟ್. ಇದು ಎಷ್ಟು ಬಂತಪ್ಪ 20. ಇದು ಲೋವರ್ ಲಿಮಿಟ್ ಅಂದ್ರೆ ಕೆಳಗಿನ ಲಿಮಿಟ್ ಎಷ್ಟು ಇರ್ತದೆ 20 ಇಲ್ಲಿ ಬರ್ತದೆ. n/2 n ಅಂತಂದ್ರೆ ಏನಿದು ಈ ಲಾಸ್ಟ್ಗೆ ಏನು ಬಂದಿರ್ತದಲ್ಲ ಸಮ್ ಇದ ಏನಿದ್ರದ್ದು ಎನ್. ಈ ಕೊನೆಯಲ್ಲಿ ಬಂದಿರುವಂಥದ್ದೇನು ಎನ್. ಹಾಗಾದ್ರೆ ಇದನ್ನ ಏನು ಮಾಡ್ತೀರಿ 52 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 2 ಇಷ್ಟು ಎಲ್ಲರಿಗೂ ಗೊತ್ತಾಯ್ತಾ ಮೈನಸ್. ಹಾಗಾದ್ರೆ ಈ ಸಿ ಅಂತಂದ್ರೆ ಏನು? ಸಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈ ಏನು ಈ ಸಂಖ್ಯೆ ಬಂದಿರ್ತದಲ್ಲ ನಮ್ಮದು ಈ ಥರ ಹಿಂದಿನ ಸಂಖ್ಯೆ ಈ ಥರದ ಹಿಂದಿನ ಸಂಖ್ಯೆ ಇದೇನಿರ್ತದ ಸಿ. ಹಾಗಾದ್ರೆ ಇಲ್ಲಿ ಮೈನಸ್ ಅದ ಮೈನಸ್ ಇಂಟು 5 ಮೈನಸ್ 5 ಮೈನಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಇದು ಗೊತ್ತಾಗಲಿ. ಇಲ್ಲಿ 5 ಪ್ಲಸ್ ಎಕ್ಸ್ ಇದನ್ನ ಮೈನಸ್ ಒಂದಿಗೆ ಗುಣಾಕಾರ ಮಾಡ್ರೆ ಏನಕೈತಿ -5 ಮೈನಸ್ ಎಕ್ಸ್ ಆಗ್ತದೆ. ಅರ್ಥ ಆಯ್ತು ಎಲ್ಲರಿಗೂ? ರೈಟ್. ಇದು ಕಂಪ್ಲೀಟ್ ಬ್ರಾಕೆಟ್ ಆಯ್ತು. ಓಕೆ. ಈ ಎಫ್ ಅಂತಂದ್ರೆ ಏನು? ಎಫ್ ಅಂತಂದ್ರೆ ಈ ಟರ್ಮ್ ಇದು ಏನು ಕೆಳಗಡೆ ಬಂದಿರ್ತೈತಲ್ಲ ಫ್ರೀಕ್ವೆನ್ಸಿ ಈ ಟರ್ಮ್ 20 ಇದು ಇದ್ರೊಳಗೆ ಬಂದಿರ್ತೈತಂದ್ರೆ ಇದನ್ನ 20 ಎಫ್ ಅಂತ ತಗೋತೀವಿ. ರೈಟ್. ಎಚ್ ಎಚ್ ಅಂತಂದ್ರೆ ಏನು ಬರ್ತದ? ಇದು ನೋಡ್ರಿ ಇಲ್ಲಿ ಗ್ಯಾಪ್ ಎಷ್ಟದ? ಇಲ್ಲಿ ಗ್ಯಾಪ್ ಎಷ್ಟದ 10 ಇರುವಂಥದ್ದು. ಹಾಗಾದ್ರೆ ಎಚ್ ಎಷ್ಟು ಬಂತು 10. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಇಷ್ಟು ಮಾಡಿಬಿಟ್ರೆ ಮುಗಿದು ಹೋಯ್ತು ನಮ್ಮ ಲೆಕ್ಕ. 0ಯಿಂದ 0 ಹೋಯ್ತು. ಓಕೆ. ಈ ಎರಡು ಇಲ್ಲಿ ಭಾಗಾಕಾರದಾಗಿದ್ದ ಈ ಕಡೆ ಹೋಗಕ್ಕೆ ಬರಂಗಿಲ್ಲ. ಹಂಗಂದ್ರೆ ಏನು ಮಾಡೋಣ ಈಗ ಫಸ್ಟ್ ಈ 20ನ್ನು ಈ ಕಡೆ ಕಳಿಸ್ಬಿಡೋಣ. ಪ್ಲಸ್ ಒಳಗಿದ್ದಂಥ 20 ಈ ಕಡೆ ಹೋದರೆ ಏನು ಬಂತು ಮೈನಸ್ ಆಯ್ತು. ಹಾಗಾದ್ರೆ 8.5 ಆಯ್ತು. ಈ ಭಾಗಾಕಾರದಾಗಿದ್ದದ್ದು ಎರಡು ಈ ಕಡೆ ಹೋದ್ರೆ ಏನಾಯಿತು ಗುಣಾಕಾರ ಈಸ್ ಈಕ್ವಲ್ ಟು ಇಲ್ಲೇನು ಉಳಿತು 52 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 2 -5 ಮೈನಸ್ ಎಕ್ಸ್. ಓಕೆ. ಈ -5 ಮೈನಸ್ ಎಕ್ಸ್ಗೆ ಏನು ಮಾಡಿಬಿಡೋನು ಈ ಎರಡರಿಂದ ಏನು ಮಾಡಿಬಿಡೋನು ಭಾಗಿಸ್ಬಿಡು ಈ ಗುಣಾಕಾರ ಮಾಡಿಬಿಡೋನು. ಗುಣಾಕಾರ ಮಾಡ್ರೆ ಎಷ್ಟಾಯ್ತಿದು 10x ಇದನ್ನಾಯ್ತು 2x ಟೋಟಲ್ ಓವರ್ ಆಲಿಗೆ ಎಷ್ಟಾಯ್ತಿದು 2 ಆಯ್ತು. ಕ್ಯಾಲ್ಕುಲೇಷನ್ ನೀವು ಎಷ್ಟು ಪಾಸ್ ಮಾಡ್ತೀರಿ ಅದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆ. ಈ ಎರಡು ಇಲ್ಲಿ ಭಾಗಾಕಾರದಾಗಿದ್ದು ಈ ಕಡೆ ಹೋದ್ರೆ ಏನಾಯ್ತು ಗುಣಾಕಾರ. ಹಾಗಾದ್ರೆ 8 2 16 17 17 2 ಎಷ್ಟು ಬಂತಿದ್ದು 34 ಈಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ 52ರಾಗ 10 ಹೋದ್ರೆ 42. ಆಮೇಲೆ -2x ಪ್ಲಸ್ 2x ಅಂತಂದ್ರೆ ಮೈನಸ್ ಎಕ್ಸ್ ಆಯಿತು. ಓಕೆ. ಈ ಎಕ್ಸ್ ಈ ಕಡೆ ತೊಗೊಂಬರ್ರಿ ಪ್ಲಸ್ ಆಯ್ತು 34 ಆ ಕಡೆ ತೊಗೊಂಡು ಹೋದ್ರೆ ಮೈನಸ್ ಆಯ್ತು 42ರಾಗ 34 ಹೋದ್ರೆ 8 ಬಂತು. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ರೈಟ್. ಇದು ಕೂಡ ಈ ಫಾರ್ಮುಲಾ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿತ್ತು ನೀವು 9th 10th ಒಳಗೆ 8th ಒಳಗೆ ಇದನ್ನ ಕರೆಕ್ಟಾಗಿ ಕಲ್ತಿದ್ರಿ ಅಂತಂದ್ರೆ ಈ ಫಾರ್ಮುಲಾ ನಿಮಗೆ ಗೊತ್ತಿರ್ತದೆ. ಇಲ್ಲ ಅಂತಂದ್ರೆ ನೀವು ಈ ಪ್ರಶ್ನೆಯನ್ನು ಏನು ಮಾಡ್ಬೇಕಾಗ್ತದೆ ಸ್ಕಿಪ್ ಮಾಡಲೇಬೇಕಾಗ್ತದೆ. ಇದು ಈ ಒಂದು ಪ್ರಶ್ನೆಯ ಫಾರ್ಮುಲಾ ಆಗಿರುವಂಥದ್ದು. ಇದನ್ನು ಬಿಟ್ಟರೆ ಬೇರೆ ಯಾವುದೋ ಆಲ್ಟರ್ನೇಟ್ ಮೆಥಡ್ ಈ ಒಂದು ಪ್ರಶ್ನೆಗೆ ಇಲ್ಲ. ಓಕೆ. ರೈಟ್. ಮುಂದಿನ ಪ್ರಶ್ನೆ. ಓಕೆ. ಏನು ಮಾಡಬೇಕು ಸಿಂಪ್ಲಿಫಿಕೇಶನ್ ಪ್ರಶ್ನೆ ಅದು ಸಾಲ್ವ್ ಮಾಡೋಣ. ಡೈರೆಕ್ಟ್ ಇಲ್ಲೇ ಮಾಡೋಣ. ಫಸ್ಟ್ ಭಾಗಾಕಾರ 2 1 2 3 +3 -3 ಅಂತಂದ್ರೆ 0 ಆಯ್ತು. ಹಾಗಾದರೆ ಇಲ್ಲಿ 5 ಉಳಿತು. 5 ಅಂತಂದ್ರೆ ಯಾವ 5 ಐತಿ ಇಲ್ಲಿ -5 ಇಲ್ಲಿ ಮೈನಸ್ ಇರೋದ್ರಿಂದ -5 ಆಯ್ತು. ಫಸ್ಟ್ ಏನು ಮಾಡ್ಬೇಕು ನಾವು ಆಫ್ ಸಾಲ್ವ್ ಮಾಡಬೇಕು. 3 4 12 ಆಮೇಲೆ ಏನದ +4 ಅದ 12 4 16 16ರಾಗ 5 ಹೋದ್ರೆ ಎಷ್ಟು ಬಂತಪ್ಪ 11 ಬಂತು. ಹಾಗಾದ್ರೆ ಓವರ್ ಆಲ್ ಆಗಿ ಇದೆಲ್ಲ ಎಷ್ಟು ಬಂತು 11. ಇಲ್ಲಿ ಏನದ +7 ಅದ 11 + 7 ಅಂತಂದ್ರೆ 18. ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂಥದ್ದು. ಓಕೆ. ನೋಡ್ರಿ ಇಲ್ಲಿ ಕ್ಯಾಲ್ಕುಲೇಷನ್ ಅದ ಇಲ್ಲಿ ಕ್ಯಾಲ್ಕುಲೇಷನ್ ಇಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡೋದು ಯಾವ ಪ್ರಶ್ನೆಯೊಳಗೆ ಕ್ಯಾಲ್ಕುಲೇಷನ್ ಸೇವ್ ಮಾಡೋಕ್ಕೆ ಸಾಧ್ಯತೆ ಆ ಪ್ರಶ್ನೆಯೊಳಗೆ ಕ್ಯಾಲ್ಕುಲೇಷನ್ನ ಸೇವ್ ಮಾಡೋದು. ಆಮೇಲೆ ಏನು ಮಾಡೋದು ಕ್ವಶನನ್ನು ಯಾವ ಕ್ವಶನ್ ಲೆಂದಿ ಇರ್ತದೆ ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡೋದು. ಓಕೆ. 2 ಪೈಪ್ಗಳು ಎ ಮತ್ತು ಬಿ ಒಂದು ನೀರಿನ ತೊಟ್ಟಿಯನ್ನು ಕ್ರಮವಾಗಿ 36 ನಿಮಿಷ 48 ನಿಮಿಷಗಳಲ್ಲಿ ತುಂಬಬಹುದು. ಓಕೆ. ಒಂದು ಪೈಪ್ ಅದ ಎ ಅದು 36 ನಿಮಿಷನಾಗ ತುಂಬ್ತದ. ಒಂದು ಪೈಪ್ ಬಿ ಅದ ಅದು 48 ನಿಮಿಷನಲ್ಲಿ ತುಂಬ್ತದ. 2 ಪೈಪ್ಗಳನ್ನು ಒಂದೇ ಸಮಯದಲ್ಲಿ ತೆರೆಯಲಾಗುತ್ತದೆ. ಕೆಲವು ಸಮಯದ ನಂತರ ಪೈಪ್ ಬಿ ಅನ್ನು ಮುಚ್ಚಲಾಗುತ್ತದೆ. ಓಕೆ. ನೀರಿನ ತೊಟ್ಟಿ ಅರ್ಧ ಗಂಟೆಯಲ್ಲಿ ತುಂಬಿದರೆ ಎಷ್ಟು ನಿಮಿಷಗಳ ನಂತರ ಪೈಪ್ ಬಿ ಅನ್ನು ಮುಚ್ಚಲಾಯಿತು? ನೋಡ್ರಿ ಪ್ರಶ್ನೆ ನೋಡಕ್ಕೆ ಮಾತ್ರ ಇಷ್ಟೊಂದು ದೊಡ್ಡದು ಇಷ್ಟೊಂದು ಭಯಾನಕ ಅನ್ಸತ್ತ. ಆದ್ರೆ ಇದ್ರ ಸೊಲ್ಯೂಷನ್ 2 ಲೈನ್ ಇರುವಂಥದ್ದು. ನಾವು ಮೊದಲಿಗೆ ಏನು ಮಾಡ್ತೀವಿ ಎ 36 ನಿಮಿಷನಾಗ ತುಂಬ್ತತಿ ಬಿ 48 ನಿಮಿಷನಾಗ ತುಂಬ್ತತಿ. ಹಾಗಾದ್ರೆ 2ರ ಲಸ ತಗೋತ್ರಿ. 2ರ ಲಸ ಎಷ್ಟು ಬಂತು 144. ಓಕೆ. 36 4 48 3 ಅರ್ಥ ಆಯ್ತಲ್ಲ ಎಲ್ಲರಿಗೂ ಇಷ್ಟ.
ಹಂಗಂದ್ರೆ ಇದು ಟೋಟಲ್ ಟ್ಯಾಂಕ್ದು ಕೆಪಾಸಿಟಿ. ಇದೇನು ಅವು ತುಂಬುವಂಥ ಕೆಲಸ ಎಫಿಷಿಯನ್ಸಿ. ಓಕೆ ನೋಡ್ರಿ, ಈಗ ಟೋಟಲ್ ಟ್ಯಾಂಕ್ ಎಷ್ಟು ನಿಮಿಷನ್ಯಾಗ ತುಂಬೈತಿ, ಎಷ್ಟು ತಾಸ್ನ್ಯಾಗ ಅರ್ಧ ತಾಸ್ನ್ಯಾಗ ತುಂಬೈತಿ. ಇದು 36 ನಿಮಿಷ, ಇದು ಅರ್ಧ ಗಂಟೆ ಅಂದ್ರೆ 30 ನಿಮಿಷನ್ಯಾಗ ತುಂಬೈತಿ. ಓಕೆ ನೋಡ್ರಿ, ಈ ಬಿ ಪೈಪನ್ನು ಕ್ಲೋಸ್ ಮಾಡ್ಯಾರಂದ್ರೆ ಕಂಟಿನ್ಯೂ ಆಗಿ ಪೂರ್ತಿ ತುಂಬಿದ್ದು ಯಾವುದು ಎ. ಹಂಗಂದ್ರೆ ಎ 1 ನಿಮಿಷಕ್ಕೆ 4 ತುಂಬತೈತಿ. ಎ 1 ನಿಮಿಷಕ್ಕೆ ಎಷ್ಟು ತುಂಬತೈತಿ, 4 ತುಂಬತದ. ಹಾಗಾದ್ರೆ 30 ನಿಮಿಷ ಕಂಟಿನ್ಯೂ ಆಗಿ ತುಂಬೈತೆ ಅಂತಂದ್ರೆ ಎಷ್ಟು ತುಂಬಿರ್ತೈತಿ, ಇದು 120 ತುಂಬಿರ್ತೈತಿ. ಅರ್ಥ ಆತ್ಲ ಎಲ್ಲರಿಗೂ ಇಷ್ಟ. ಬಿ ಪೈಪನ್ನು ಬಂದ್ ಮಾಡ್ಯಾರಂದ್ರೆ ಕಂಟಿನ್ಯೂ ಚಾಲೋ ಇದ್ದದ ಪೈಪ್ ಯಾವುದು ಎ. ಹಂಗಂದ್ರೆ ಅದು 1 ನಿಮಿಷಕ್ಕೆ 4 ಲೀಟರ್ ತುಂಬತತಿ. ಹಂಗಂದ್ರೆ 30 ನಿಮಿಷ ಮಟ ಕಂಟಿನ್ಯೂ ತುಂಬೈತಿ ಅಂತಂದ್ರೆ ಟೋಟಲ್ ಎಷ್ಟು ತುಂಬಿರ್ತದದು 120 ಲೀಟರ್ ತುಂಬೈತಿ. ಟೋಟಲ್ ಟ್ಯಾಂಕ್ ಇರೋದು 144. ಅದ್ರಾಗ 120 ಲೀಟರ್ ಯಾವುದು ತುಂಬೈತಿ, ಎ ತುಂಬೈತಿ. ಹಂಗಾರ ಉಳಿದದ್ದು 24 ಯಾವುದು ತುಂಬಿರ್ತೈತಿ, ಬಿ ತುಂಬಿರ್ತೈತಿ. ಹೌದಿಲ್ಲ, ಅರ್ಥ ಆಯ್ತಲ್ಲ ಎಲ್ಲರಿಗೂ. ಎ 1ನೇ ಇಂತ ಸ್ಟಾರ್ಟ್ ಆಗಿ 1 ನಿಮಿಷಕ್ಕೆ 4 ಲೀಟರ್ದಂಗೆ 30 ನಿಮಿಷ ಮಟ ಕಂಟಿನ್ಯೂ ತುಂಬೈತಿ ಅಂದ್ರೆ 120 ಲೀಟರ್ ತುಂಬೈತಿ. ಟೋಟಲ್ ಟ್ಯಾಂಕ್ ಇರೋದು 144. ಅದ್ರಾಗ 120 ಲೀಟರ್ ಇದು ತುಂಬೈತಿ ಅಂತಂದ್ರೆ ಬಿ ಎಷ್ಟು ತುಂಬಿರ್ತೈತಿ, ಕೇವಲ 24 ತುಂಬಿರ್ತೈತಿ. ಬಿ 1 ನಿಮಿಷಕ್ಕೆ ಎಷ್ಟು ತುಂಬತೈತಿ, 3 ತುಂಬತೈತಿ. ಹಂಗಾರ 1 ನಿಮಿಷಕ್ಕೆ 3 ರಂಗ 24 ನಿಮಿಷ ತುಂಬಕ್ಕೆ ಎಷ್ಟು ತಗೋತೈತೆ, 3 8 24. ಹಂಗಾರೆ ಎಷ್ಟು ನಿಮಿಷ ನಂತರ ಬಂದ್ ಮಾಡಿರೋದನ್ನ ಬಿನ 8 ನಿಮಿಷದ ನಂತರ ಬಂದ್ ಮಾಡಿರುವಂಥದ್ದು. ನೋಡ್ರಿ, ನೋಡಾಕ ಮಾತ್ರ ಇಷ್ಟು ದೊಡ್ಡ ಭಯಾನಕ ಪ್ರಶ್ನೆ, ಅದರ ಸೊಲ್ಯೂಷನ್ ಮಾತ್ರ ಈಸಿ ಹಲ್ವಾ ಇದ್ದಂಥದ್ದು ಇತ್ತು. ಅರ್ಥ ಆಯ್ತಲ್ಲ. ಓಕೆ ರೈಟ್, ಹೋಪ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನಿಸ್ತದ. ಅರ್ಥ ಆಗಿದ್ರೆ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ. ಬಿ ಬಿಂದುವಿನಿಂದ ಹೊರಟ ದೋಣಿಯು 3 ಗಂಟೆಗಳಲ್ಲಿ ಕೆಳಮುಖವಾಗಿ ಕ್ಯೂ ಬಿಂದುವಿಗೆ ಹೋಗಿ 8 ಗಂಟೆಗಳಲ್ಲಿ ಕ್ಯೂ ಬಿಂದುವಿನಿಂದ ಪಿ ಬಿಂದುವಿಗೆ ಹಿಂದಿರುಗುತ್ತದೆ. ಓಕೆ, ನೀರಿನ ವೇಗ ಗಂಟೆಗೆ 3 ಕಿಲೋಮೀಟರ್ ಆಗಿದ್ದರೆ ಸ್ಥಿರ ನೀರಿನಲ್ಲಿ ದೋಣಿಯ ವೇಗ ಎಷ್ಟು? ದೋಣಿ ಹೋಗೇತಿ, ದೋಣಿ ಬಂದದ. ಹಾಗಾದ್ರೆ ಎರಡೂದ್ರ ನಡಕ್ಕೆ ದೂರ ಏನದ, ಸೇಮ್ ಅದ. ಎರಡೂದ್ರ ನಡಕ್ಕೆ ದೂರ ಏನದ, ಸೇಮ್ ಇರುವಂಥದ್ದು. ಈಗ ದೋಣಿಯ ವೇಗ ಎಷ್ಟು ನಮಗೆ ಗೊತ್ತಿಲ್ಲ. ದೋಣಿ ನೀರಿನ ಜೊತೆ ಹೊಂಟಿತ್ತಂತಂದ್ರೆ ಅವಾಗ ಏನಾಗ್ತದ, ಪ್ಲಸ್ ಆಗ್ತದ. ನೀರಿನ ಜೊತೆ ಹೊಂಟಿದ್ರೆ ಏನಾಗ್ತದ, ಪ್ಲಸ್. ಯಾಕಂದ್ರೆ ನೀರು ಹೋಗ್ತಿರ್ತದ, ದೋಣಿನೂ ಹೋಗ್ತಿರ್ತದ. ಅದಕ್ಕೆ ದೋಣಿಯ ವೇಗ ಪ್ಲಸ್ ನೀರಿನ ವೇಗ. ಇಲ್ಲಿ ನೋಡ್ರಿ ಕೊಟ್ರಲ್ಲ, ದೋಣಿಯು ಎಷ್ಟು, ನೀರಿನ ವೇಗ 3 ಕಿಲೋಮೀಟರ್ ಅದ. ಹಾಗಾದ್ರೆ ದೋಣಿ ವೇಗ ಗೊತ್ತಿಲ್ಲ ಎಕ್ಸ್, ನೀರಿನ ವೇಗ 3. ಹಾಗಾದ್ರೆ ನಾವು ಡಿಸ್ಟೆನ್ಸ್ ಹೆಂಗೆ ಕಂಡುಹಿಡಿತೀವಿ, ಸ್ಪೀಡ್ ಇಂಟು ಟೈಮ್. ಇದು ಸ್ಪೀಡ್ ಆಯ್ತು. ಟೈಮ್ ಎಷ್ಟು ತಗೊಂಡದ, 3 ಗಂಟೆಗಳಲ್ಲಿ. ಕೆಳಮುಖವಾಗಿ ಎಷ್ಟು ಗಂಟೆಯಲ್ಲಿ, 3 ಗಂಟೆ. ಸ್ಪೀಡ್ ಇಂಟು ಟೈಮ್ ಆಯ್ತು. ಅರ್ಥ ಆಯ್ತಲ್ಲ ಎಲ್ಲರಿಗೂ. ನೆಕ್ಸ್ಟ್, ಈಗ ದೋಣಿ ಉಲ್ಟಾ ಬರ್ತದ. ಉಲ್ಟಾ ಅಂತಂದ್ರೆ ಏನಾಗ್ತದ, ದೋಣಿಯ ವೇಗ ಮೈನಸ್ ನೀರಿನ ವೇಗ. ಯಾಕ, ದೋಣಿ ಈ ಕಡೆ ಹೋಗಿರ್ತೈತಿ, ದೋಣಿ ಈ ಕಡೆ ಹೋಗಿರ್ತೈತಿ, ನೀರು ಈ ಕಡೆ ಬರ್ತಿರ್ತದೆ. ಹಂಗಾರೆ ಈಗ ಏನಾಗ್ತದ, ಸ್ಪೀಡ್ ಎರಡರದ್ದು ಕಡಿಮೆ ಆಗ್ತದ. ದೋಣಿಯ ವೇಗ ಮೈನಸ್ 3. ಹಾಗಾದ್ರೆ ಇಲ್ಲಿ ಎಷ್ಟು ಟೈಮ್ ತೊಗೊಂಡೈತಿ, 4 ಗಂಟೆ. ನಾವು ಡಿಸ್ಟೆನ್ಸ್ ಹೆಂಗೆ ಕಂಡುಹಿಡಿತೀವಿ, ಸ್ಪೀಡ್ ಇಂಟು ಟೈಮ್. ಇದು ಸ್ಪೀಡ್ ಇಂಟು ಟೈಮ್ ಡಿಸ್ಟೆನ್ಸ್ ಬಂತು, ಇದು ಸ್ಪೀಡ್ ಇಂಟು ಟೈಮ್ ಡಿಸ್ಟೆನ್ಸ್ ಬಂತು. ಇಲ್ಲಿಂದ ನಾವು ದೋಣಿಯ ವೇಗವನ್ನು ಕಂಡುಹಿಡಿಬೋದಲ್ಲ, ರೈಟ್. ಓಕೆ, 3 ಇಂಟು ಎಕ್ಸ್ 3x, 4 ಇಂಟು ಎಕ್ಸ್ 4x. ಈ ನೋಡ್ರಿ, 3x ಈ ಕಡೆ ಬಂದ್ರೆ ಏನಾಕತಿ, 4x ಒಳಗೆ ಮೈನಸ್ ಆಕತಿ. ಹಂಗಂದ್ರೆ ಏನು ಬಂತು, ಎಕ್ಸ್. ಡೈರೆಕ್ಟ್ ಇಷ್ಟ ಮಾಡ್ಬೇಕು ನೀವು. ಒಂದು ಸ್ಟೆಪ್ ಎಕ್ಸ್ಟ್ರಾ ಆಗಲಿ, ಆಮೇಲೆ ಬರೋ ತೋರಿಸ್ತೀನಿ ನಾನು, ಇರಲಿ. ಈಗ ಜಸ್ಟ್ ಡೈರೆಕ್ಟನ್ನು ಬರೋ ತೋರಿಸ್ತೀನಿ ನೋಡ್ರಿ. 3x ಅಂತಂದ್ರೆ 3x, 4 ಇಂಟು ಎಕ್ಸ್ 4x. 3x ಈ ಕಡೆ ಬಂದ್ರೆ ಮೈನಸ್ ಆಗ್ತದೆ. 4x ಒಳಗೆ 3x ಹೋದ್ರೆ ಏನು ಬಂತು, ಎಕ್ಸ್ ಬಂತು. ಅರ್ಥ ಆಯ್ತಲ್ಲ ಎಲ್ಲರಿಗೂ. ನೆಕ್ಸ್ಟ್ ಇಲ್ಲಿ ನೋಡಿ, 3 3 9, 3 3 9, 3 4 12. ಎಂತ 12, -12. -12 ಆ ಕಡೆ ಹೋದ್ರೆ +12. +12 +9 ಅಂದ್ರೆ ಎಷ್ಟು ಬಂತು, 21 ಬಂತು. ಡೈರೆಕ್ಟ್ ಇಷ್ಟ ಮಾಡೋದು. ನಿಮಗೊಂದು ಸ್ಟೆಪ್ ಎಕ್ಸ್ಟ್ರಾ ಆದರೂ ನಾನು ಬರೋದು ತೋರಿಸ್ತೀನಿ ನೋಡ್ರಿ, ತಿಳ್ಕೊರಿ ಯಾವ ರೀತಿ ಮಾಡ್ಬೇಕಂತ. ಇಲ್ಲಿ ನೋಡಿ, 3 ಇಂಟು ಎಕ್ಸ್ 3x ಪ್ಲಸ್ ಐತಿ, ಪ್ಲಸ್ 3 3 9 ಈಸ್ ಈಕ್ವಲ್ ಟು 4 ಇಂಟು ಎಕ್ಸ್ 4x ಮೈನಸ್ ಅದ, ಮೈನಸ್ 4 3 12. ಈ 3x ಈ ಕಡೆ ಬಂದ್ರೆ ಮೈನಸ್ ಆಗ್ತದೆ, ಈ 12 ಆ ಕಡೆ ಹೋದ್ರೆ ಪ್ಲಸ್ ಆಗ್ತದೆ. 12 + 9 21. 4x ಒಳಗೆ 3x ಹೋದ್ರೆ ಎಕ್ಸ್. ಇದನ್ನು ನಾನು ಮೈಂಡ್ ಒಳಗೆ ಮಾಡಿ ಡೈರೆಕ್ಟ್ ಒಂದೇ ಸ್ಟೆಪ್ನೊಳಗೆ ಆನ್ಸರನ್ನು ಬರ್ತೀನಿ. ಹಾಗಾದ್ರೆ ಈ ಥರ ಸೊಲ್ಯೂಷನ್ ಎಷ್ಟು, 2 ಲೈನ್ ಇರುವಂಥದ್ದು. ಅರ್ಥ ಆಯ್ತಲ್ಲ. 1ನೇ ಲೈನ್ ಅಷ್ಟ ಬರ್ಕೋಬೇಕು, 2ನೇ ಲೈನಿಗೆ ಏನು ಬಂದ್ಬಿಡ್ತದೆ, ಆನ್ಸರ ಬಂದ್ಬಿಡ್ತದೆ. ಓಕೆ ಓಕೆ ಆತ್ಮೀಯ ಸ್ನೇಹಿತರೆ, ಈ ಒಂದು 22 ಆಗಸ್ಟ್ 2022ರ 3ನೇ ಶಿಫ್ಟಿನ ಎಲ್ಲ ಗಣಿತ ಪ್ರಶ್ನೆಗಳನ್ನು ನಾನು ಅನಲೈಸ್ ಮಾಡಿ ಸಿಂಪಲ್ ಆಗಿ ನಿಮಗೆ ಸೊಲ್ಯೂಷನ್ಗಳನ್ನು ಕೊಟ್ಟಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ.
ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿರಿ ಅಂತ ಹೇಳ್ತಾ, ನಿಮ್ದು ಏನೇ ಪ್ರಾಬ್ಲಮ್ ಇದ್ದರೂ ಈ ಕೆಳಗಡೆ ವಾಟ್ಸಪ್ ನಂಬರ್ ಅದ, ಇದಕ್ಕೆ ಮೆಸೇಜ್ ಮಾಡಿರಿ. ಈ ಒಂದು ಕ್ಲಾಸ್ನ PDF ನಿಮಗೆ ಬೇಕಂದ್ರೆ ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಅದ, ಅದಕ್ಕೂ ಕೂಡ ನೀವು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.